ಪ್ರಿಯ ಪರಲೋಕದಲ್ಲಿರುವಂಥ ತಂದೆಯ ದೇವರೇ, ನಿಮ್ಮ ಶ್ರೇಷ್ಠವಾದ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳನ್ನು ಸಮರ್ಪಿಸ್ತಾ ಇದ್ದೀನಿ ತಂದೆ. ನಿಮ್ಮ ವಾಕ್ಯವನ್ನು ಧ್ಯಾನಿಸುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ ಕೇಳುವಂಥ ನಿಮ್ಮ ಮಕ್ಕಳು ಎಚ್ಚರಿಕೆಯಿಂದ ಕೇಳುವುದಕ್ಕೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇಲೆ. ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಧರ್ಮಶಾಸ್ತ್ರವು ಮೋಶೆಯ ಮೂಲಕ ಕೊಡಲ್ಪಟ್ಟಿದೆ. ಕೃಪೆಯು ಸತ್ಯವು ಕ್ರಿಸ್ತನ ಮೂಲಕ ಕೊಡಲ್ಪಟ್ಟಿದೆ. ಹೇಗೆ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೇನೆ. ಧರ್ಮಶಾಸ್ತ್ರವು ಮೋಶೆಯ ಮೂಲಕ ಕೊಡಲ್ಪಟ್ಟಿತು. ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮೂಲಕ ಕೊಡಲ್ಪಟ್ಟಿದೆ. ಹೇಗೆ? ತುಂಬ ಜನ ಈ ದಿನಗಳು ಕೃಪೆ ಕಾಲ, ಈ ದಿನಗಳ ಕಾಲಗಳು ಯಾವುದಂತ ನೋಡುವಾಗ ಕೃಪೆ ಕಾಲ ಅಂತ ಮಾತಾಡ್ತಾ ಇರ್ತಾರೆ. ಕೃಪೆ ಕಾಲ ಅಂದಾಗ ಪ್ರಿಯರ ದೇವ್ರ ಮಕ್ಕಳಿರ, ದೇವರು ಏನು ಮಾಡಿದ್ರೂ ಕ್ಷಮಿಸ್ತಾರೆ, ಏನು ತಪ್ಪು ಮಾಡಿದ್ರೂ ಕ್ಷಮಿಸುತ್ತಾರೆ ಅಂತ ತುಂಬ ಜನ ಅಂದ್ಕೊಳ್ತಾ ಇರ್ತಾರೆ. ತುಂಬ ಜನ ಈ ಒಂದು ಆಲೋಚನೆಯಲ್ಲಿ ಜೀವಿಸ್ತಾ ಇರ್ತಾರೆ. ಇದು ಕೃಪೆ ಕಾಲ. ಕೃಪೆ ಕಾಲ ಇರುವುದರಿಂದ ದೇವರು ಕ್ಷಮಿಸ್ತಾರೆ ಏನೇ ತಪ್ಪುಗಳು ಮಾಡಿದ್ರು ಅಂತ. ಅದಕ್ಕೆ ದೇವರು ಕರುಣಾಮಯನು, ದಯಾಮಯನು, ಕರುಣಾಸಾಗರನು, ಕೃಪೆ ತೋರಿಸುವಾತನು. ಪ್ರಿಯರ ದೇವ್ರ ಮಕ್ಕಳಿರ, ಪ್ರತಿ ಕ್ರೈಸ್ತರು ತಿಳಿದುಕೊಳ್ಬೇಕಾದಂಥ ಒಂದು ಪ್ರಾಮುಖ್ಯವಾದಂಥ ಅಂಶ ಇದು. ಇದು ಎಷ್ಟೋ ಸಾರಿ ವಚನವನ್ನು ನಾವು ನೋಡಿದ್ದೇವೆ. ಒಂದು ಸಾರಿ ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 16ನೇ ವಚನ 17ನೇ ವಚನವನ್ನು ನೋಡೋಣ. 16, 17. ಇದರಲ್ಲಿ 17ನೇ ವಚನ ಇರುತ್ತೆ, ನೆಕ್ಸ್ಟು 16ನೇ ವಚನ ಕಾಣುತ್ತೆ. ಆದರೆ 17ನೇ ವಚನದಿಂದ ಪ್ರಾರಂಭ ಮಾಡೋಣ. 1ನೇ ಅಧ್ಯಾಯ ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 17ನೇ ವಚನದಿಂದ. ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು. ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂದವು. ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮೂಲಕ ಬಂದವು. ನಾವೆಲ್ಲರೂ ಆತನ ಪರಿಪೂರ್ಣತೆಯೊಳಗಿಂದ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದೆವು. ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದೆವು. ಕೃಪೆ ಅಂದಾಗ ದೇವರ ದಯೆ, ದೇವರ ಆಶೀರ್ವಾದ ಏನ್ರಿ, ದೇವರ ಮೂಲಕ ಬರುವಂಥ ಕರುಣೆ, ದೇವರ ಮೂಲಕ ಸಿಗುವಂಥದ್ದು. ಕೃಪೆ ದೇವರ ಮೂಲಕ ಸಿಗುವಂಥದ್ದು. ಕರುಣೆ, ದಯೆ, ಇವೆಲ್ಲ ವಚನವನ್ನು ಆಲೋಚನೆ ಮಾಡುವಾಗ ಅದ್ಭುತ. ದೇವರ ಮೂಲಕ ಕೃಪೆ, ದೇವರ ಮೂಲಕ ಕರುಣೆ, ಕೃಪೆ, ದಯೆ ಪರ್ಯಾಯ ಪದಗಳು. ಕನಿಕರಿಸುವುದು, ಕೃಪೆ ತೋರಿಸುವುದು, ದಯೆ. ದೇವರು ನಮ್ಮ ಮೇಲೆ ದಯೆ ತೋರಿಸ್ತಾ ಇದ್ದಾರಂತೆ. ಕೃಪೆ ತೋರಿಸುವಂಥದ್ದು, ಆಧರಿಸುವಂಥದ್ದು, ಕಾಪಾಡುವಂಥದ್ದು, ರಕ್ಷಣೆ ಮಾರ್ಗ. ಇದರ ಹಿಂದೆ ಇರುವಂಥ ಉದ್ದೇಶ ರಕ್ಷಣೆ ಮಾರ್ಗ, ಆಧರಿಸುವಂಥದ್ದು, ಕಾಪಾಡುವಂಥದ್ದು. ಮತ್ತು ಧರ್ಮಶಾಸ್ತ್ರದಲ್ಲಿ ಕಾಪಾಡುವಂಥದ್ದಿಲ್ವಾ? ಧರ್ಮಶಾಸ್ತ್ರದಲ್ಲಿ ಕಾಪಾಡುವಂಥ ಕಾರ್ಯಕ್ರಮ ಇಲ್ವಾ? ಇದೆ. ಧರ್ಮಶಾಸ್ತ್ರದಲ್ಲಿ ಇರುವಂಥ ಆಜ್ಞೆಗಳು, ಕೆಲಸಗಳು ಯಾವ ರೀತಿ ಇದೆ? ಹೊಸ ಒಡಂಬಡಿಕೆಯಲ್ಲಿ ಕೃಪೆಯಲ್ಲಿ, ಸತ್ಯದಲ್ಲಿ ಯಾವ ರೀತಿ ಇದೆ? ಕೃಪೆಯಲ್ಲಿ ಇರುವಂಥ ಗುಣಗಳು, ಸತ್ಯದಲ್ಲಿ ಇರುವಂಥ ಗುಣಗಳು. ಪ್ರಿಯರ ದೇವ್ರ ಮಕ್ಕಳಿರೋ ವಾಕ್ಯದ ಮೂಲಕ ಯೋಚನೆ ಮಾಡಬೇಕಾಗತ್ತೆ. ಗಲಾತ್ಯದವ್ರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನವನ್ನು ನೋಡೋಣ. 3ನೇ ಅಧ್ಯಾಯ 10ನೇ ವಚನ. ನೇಮ ನಿಷ್ಠೆಗಳನ್ನು ಆಧಾರ ಮಾಡಿಕೊಳ್ಳುವವರೆಲ್ಲರೂ ಶಾಪಾಧೀನರಾಗಿದ್ದಾರೆ. ಹೇಗೆಂದರೆ ಧರ್ಮ ಗ್ರಂಥದೊಳಗೆ ಬರೆದಿರುವಗಳೆಲ್ಲವೂ ನಿತ್ಯವೂ ಕೈಗೊಳ್ಳದಿರುವ ಪ್ರತಿಯೊಬ್ಬನೂ ಶಾಪಗ್ರಸ್ತನೆಂದು ಶಾಸ್ತ್ರದಲ್ಲಿ ಬರೆದಿದೆ. ನೇಮ ನಿಷ್ಠೆಗಳನ್ನು ಆಧಾರ ಮಾಡಿಕೊಳ್ಳುವವರೆಲ್ಲರೂ ಶಾಪಾಧೀನರಾಗಿದ್ದಾರೆ. ನೇಮ ನಿಷ್ಠೆಗಳನ್ನು
ನೇಮ ನಿಷ್ಠೆಗಳನ್ನು ಆಧಾರ ಮಾಡಿಕೊಳ್ಳುವವರೆಲ್ಲರೂ ಶಾಪಧೀನರಾಗಿದ್ದಾರೆ ಅಂತೆ. ಪ್ರಿಯರ ದೇವ್ರ ಮಕ್ಕಳಿರ, ಆಲೋಚನೆ ಮಾಡಿ. ನೇಮ ನಿಷ್ಠೆಗಳನ್ನು ಆಧಾರ ಮಾಡಿಕೊಳ್ಳುವವನು ಶಾಪಗ್ರಸ್ತನಾಗಿದ್ದಾನಂತೆ. ನೇಮ ನಿಷ್ಠೆಗಳು ಯಾರಿಂದ ಬಂದಿದೆ? ನೇಮ ನಿಷ್ಠೆಗಳು ಯಾರಿಂದ ಬಂದಿದೆ? ಯಾರ ಮೂಲಕ ಬಂದಿದೆ? ಧರ್ಮಶಾಸ್ತ್ರ ಯಾರ ಮೂಲಕ ಬಂದಿದೆ? ಮೋಶೆ ಮೂಲಕ ಧರ್ಮಶಾಸ್ತ್ರ ಬಂದಿರುವಾಗ ಮತ್ತು ಮೋಶೆಗೆ ಯಾರು ಕೊಟ್ಟರು? ಮೋಶೆ ನೇರವಾಗಿ ತಾನೇ ಆಲೋಚನೆ ಮಾಡಿ ಧರ್ಮಶಾಸ್ತ್ರವನ್ನು ಕೊಟ್ಟಿದ್ದಾನ, ಅಥವಾ ದೇವರು ಕೊಟ್ಟಿದ್ದಾರ? ದೇವರು ಮೋಶೆಯ ಮೂಲಕ ಕೊಟ್ಟಿದ್ದಾರೆ. ದೇವರು ಮೋಶೆಯ ಮೂಲಕ ಧರ್ಮಶಾಸ್ತ್ರವನ್ನು ಕೊಟ್ಟಿದ್ದಾರೆ. ಆ ಧರ್ಮಶಾಸ್ತ್ರದಲ್ಲಿ ನೇಮ ನಿಷ್ಠೆಗಳು ಇವೆಯಂತೆ. ಧರ್ಮಶಾಸ್ತ್ರದಲ್ಲಿ ನೇಮ ನಿಷ್ಠೆಗಳು ಇವೆ. ಮತ್ತು ನೇಮ ನಿಷ್ಠೆಗಳನ್ನು ಆಧಾರ ಮಾಡಿಕೊಂಡ್ರೆ ಶಾಪಗ್ರಸ್ತರಾಗ್ತಾರ? ಅದೇ ಬರೆಯಲ್ಪಟ್ಟಿದೆ ರೀ. ನೇಮ ನಿಷ್ಠೆಗಳನ್ನು ಆಧಾರ ಮಾಡಿಕೊಳ್ಳುವವರೆಲ್ಲರೂ ಶಾಪಧೀನರಾಗಿದ್ದಾರೆ. ನೇಮ ನಿಷ್ಠೆಗಳು ಯಾರ ಮೂಲಕ ಬಂದದ್ದು ಅಂತ ನೋಡುವಾಗ ಮೋಶೆಯ ಮೂಲಕ. ಧರ್ಮಶಾಸ್ತ್ರ ಮೋಶೆಯ ಮೂಲಕ. ಮೋಶೆಗೆ ಯಾರು ಕೊಟ್ಟಿದ್ದಾರೆ ಅಂತ ನೋಡುವಾಗ ತಂದೆಯಾದ ದೇವರೇ ಸೀನಾಯಿ ಬೆಟ್ಟದಲ್ಲಿ ಬರೆಸಿದ್ದಾರೆ. ಐಗುಪ್ತ ದೇಶದಿಂದ ಹಾಲು ಜೇನು ಹರಿಯುವಂಥ ದೇಶಕ್ಕೆ ಪ್ರಯಾಣ ಮಾಡುವಾಗ ಅರಣ್ಯದಲ್ಲಿ ಧರ್ಮಶಾಸ್ತ್ರವನ್ನು, ನೇಮ ನಿಷ್ಠೆಗಳನ್ನು ತಂದೆಯಾದ ದೇವರು ಮೋಶೆಯ ಮೂಲಕ ಕೊಟ್ಟಿದ್ದಾರೆ. ತಂದೆಯಾದ ದೇವರು ಮೋಶೆಯ ಮೂಲಕ ನೇಮ ನಿಷ್ಠೆಗಳನ್ನು ಕೊಟ್ಟಿರುವಾಗ ಆ ನೇಮ ನಿಷ್ಠೆಗಳನ್ನು ಆಧಾರ ಮಾಡಿಕೊಂಡ್ರೆ ಶಾಪಧೀನರಾಗ್ತಾರ? ಶಾಪಧೀನರಾದರೆ ಆ ನೇಮ ನಿಷ್ಠೆಗಳನ್ನು ಯಾಕೆ ಕೊಟ್ಟರು ದೇವರು? ಅಂದರೆ ಈ ವಚನದಲ್ಲಿ ಇರುವಂಥ ಉದ್ದೇಶವೇನು? ಪ್ರಿಯರ ದೇವ್ರ ಮಕ್ಕಳಿರ, ಯೋಹಾನ್ರವರು ಕೂಡ ಯೋಹಾನ್ ಬರೆದ ಸುವಾರ್ತೆಯನ್ನು ಬರೆಯುವಾಗ ಧರ್ಮಶಾಸ್ತ್ರವು ಮೋಶೆಯ ಮೂಲಕ ಕೊಡಲ್ಪಟ್ಟಿದೆ, ಕೃಪೆಯು ಸತ್ಯವೂ ಯೇಸು ಕ್ರಿಸ್ತನ ಮೂಲಕ ಬಂದವು ಅಂತ ಇರುತ್ತೆ. ಅಂದರೆ ಧರ್ಮಶಾಸ್ತ್ರಗಿಂತ ಶ್ರೇಷ್ಠವಾದದ್ದು ಕೃಪೆ, ಸತ್ಯ, ಯೇಸು ಕ್ರಿಸ್ತನ ಮೂಲಕ ಬಂದಿರುವಂಥದ್ದು. ಧರ್ಮಶಾಸ್ತ್ರಗಿಂತ ಶ್ರೇಷ್ಠವಾದದ್ದು, ಉತ್ತಮವಾದದ್ದು ಹೊಸ ಒಡಂಬಡಿಕೆ ಇಲ್ಲ, ಯೇಸು ಕ್ರಿಸ್ತರ ಮೂಲಕ ಬಂದಿರುವಂಥ ಆಜ್ಞೆಗಳು, ಸತ್ಯಗಳು, ವಾಕ್ಯಗಳು, ಕೃಪೆ. ಧರ್ಮಶಾಸ್ತ್ರದಗಿಂತ ಉತ್ತಮವಾಗಿದೆಯಾ, ಶ್ರೇಷ್ಠವಾಗಿದೆಯಾ ಅಂತ ನೋಡುವಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 18ನೇ ವಚನವನ್ನು ನೋಡಿ ಪ್ರಿಯರೇ. 7ನೇ ಅಧ್ಯಾಯ 18ನೇ ವಚನವನ್ನು ಕೆಳಗಡೆ ಮಾತಿಲ್ಲ, 19ನೇ ವಚನವನ್ನು. ಧರ್ಮಶಾಸ್ತ್ರವು ಯಾವುದನ್ನು ಸಿದ್ಧಿಗೆ ತಾರದೆ ಇರುವುದರಿಂದ ಮೊದಲಿದ್ದ ನಿಯಮವು ನಿರ್ಬಲವಾಗಿಯೂ ನಿಷ್ಪ್ರಯೋಜಕವಾಗಿಯೂ ಇದ್ದು ರದ್ದಾಗಿ ಹೋಯಿತು. ಅದಕ್ಕೆ ಬದಲಾಗಿ ಉತ್ತಮವಾಗಿರುವ ಒಂದು ನಿರೀಕ್ಷಾ ಆಧಾರವು ಪ್ರಾಬಲ್ಯಕ್ಕೆ ಬಂತು. ಈ ನಿರೀಕ್ಷಾ ಆಧಾರವು ನಮ್ಮನ್ನು ದೇವರ ಸನ್ನಿಧಿಗೆ ಸೇರಿಸುವಂಥದ್ದು. ಅಂದರೆ ಧರ್ಮಶಾಸ್ತ್ರಕ್ಕಿಂತ ಶ್ರೇಷ್ಠವಾದದ್ದು, ಉತ್ತಮವಾದದ್ದು ಯೇಸು ಕ್ರಿಸ್ತನ ಮೂಲಕ ಬಂದಿರುವಂಥ ಜ್ಞಾನ, ಒಡಂಬಡಿಕೆ. ಅದಕ್ಕೆ ಯೇಸು ಕ್ರಿಸ್ತನ ಮೂಲಕ ಸತ್ಯವು ಏನ್ರಿ, ಕೃಪೆಯು ಸತ್ಯವು. ಕೃಪೆ ಸತ್ಯ. ಧರ್ಮಶಾಸ್ತ್ರದಲ್ಲಿ ಕೃಪೆ ಇಲ್ವಾ? ಧರ್ಮಶಾಸ್ತ್ರದಲ್ಲಿ ಸತ್ಯ ಇಲ್ವಾ? ಧರ್ಮಶಾಸ್ತ್ರದಲ್ಲಿ ಆಜ್ಞೆಗಳಿದೆ,
ಈ ಆಜ್ಞೆಗಳು ಯಾವ ರೀತಿ ಇದೆ, ಹೇಗೆ ಇದೆ ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಅದರಲ್ಲಿ ಕೂಡ ಆಲೋಚನೆ ಮಾಡುವಾಗ ರಕ್ಷಿಸುವಂಥ ಜ್ಞಾನ ತುಂಬಿಕೊಂಡಿದೆ. ಆದರೆ ಏನಾಗಿದೆ ಅಂತ ನೋಡುವಾಗ, ಈ ಧರ್ಮಶಾಸ್ತ್ರ ಅವರ ದೃಷ್ಟಿಯಲ್ಲಿ ಏನಾಗಿದೆ ಅಂತ ನೋಡುವಾಗ 8ನೇ ಅಧ್ಯಾಯ, ಅದೇ ಇಬ್ರಿಯರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 7ನೇ ವಚನವನ್ನು ನೋಡಿ ಪ್ರಿಯರೇ. ಆ ಮೊದಲನೆಯ ಒಡಂಬಡಿಕೆಯು ದೋಷವಿಲ್ಲದ್ದಾಗಿದ್ದರೆ 2ನೇ ಒಡಂಬಡಿಕೆಗೆ ಅವಕಾಶ ಇರುತ್ತಿರಲಿಲ್ಲ. ಅಂದರೆ ಮೊದಲು ಕೊಡಲ್ಪಟ್ಟಿರುವಂಥ ಗ್ರಂಥ ಇದು ನೋಡಿ, ಧರ್ಮಶಾಸ್ತ್ರ ಲೋಪವಾಗಿದ್ದೆ ಅಂತ ಹೇಳ್ತಾರೆ. ಲೋಪವಾಗಿದ್ದು ಅಂತ. ಮೊದಲಿದ್ದ ಧರ್ಮಶಾಸ್ತ್ರ ಲೋಪವಾಗಿದೆಯಾ? ಮೊದಲು ಕೊಡಲ್ಪಟ್ಟಿರುವಂಥ ಧರ್ಮಶಾಸ್ತ್ರ ಲೋಪ ಅಂದರೆ ಅದರಲ್ಲಿ ಏನಾದರೂ ಕಡಿಮೆ ಇದೆಯಾ? ಕಡಿಮೆ ಇದೆ ಅಂತ ಹೇಳ್ತಾರೆ. 18ನೇ ವಚನದಲ್ಲಿ ನೋಡಿದ್ದೇವೆ, 7ನೇ ಅಧ್ಯಾಯ 18ನೇ ವಚನದಲ್ಲಿ 19ನೇ ವಚನದಲ್ಲಿ, ಧರ್ಮಶಾಸ್ತ್ರವು ಯಾವುದನ್ನು ಸಿದ್ಧಿಗೆ ತಾರದೆ ಇರುವುದರಿಂದ ಮೊದಲಿದ್ದ ನಿಯಮವು ನಿರ್ಬಲವಾಗಿಯೂ ನಿಷ್ಪ್ರಯೋಜಕವಾಗಿಯೂ ಇದ್ದು ರದ್ದಾಗಿ ಹೋಯಿತು. ಅದಕ್ಕೆ ಬದಲಾಗಿ ಉತ್ತಮವಾಗಿರುವ ಒಂದು ನಿರೀಕ್ಷಾಧಾರವು ಪ್ರಾಬಲ್ಯಕ್ಕೆ ಬಂತು. ಈ ನಿರೀಕ್ಷಾಧಾರವು ನಮ್ಮನ್ನು ದೇವರ ಸನ್ನಿಧಿಗೆ ಸೇರಿಸುವಂಥದ್ದು. ಅಂದರೆ ಯೇಸು ಕ್ರಿಸ್ತರ ಮೂಲಕ ಕೊಡಲ್ಪಟ್ಟಿರುವಂಥ ಈ ಹೊಸ ಒಡಂಬಡಿಕೆ ಇದೆ ನೋಡಿ, ಇದು ದೇವರ ಸನ್ನಿಧಿಗೆ ಮುಟ್ಟಿಸುತ್ತೆ ಅಂತೆ. ಹಳೆ ಒಡಂಬಡಿಕೆ ಯಾವುದು ಸಿದ್ಧಿಗೆ ತಾರದೆ ಇರುವುದರಿಂದ ಅದು ರದ್ದಾಗಿ ಹೋಗಿದೆ ಅಂತೆ. ಹಳೆ ಒಡಂಬಡಿಕೆ ರದ್ದಾಗಿ ಹೋಗಿದೆ. ಯಾರು ಕೊಟ್ಟಿದ್ದಾರೆ? ಯಾರು ರದ್ದು ಮಾಡಿದ್ದಾರೆ? ದೇವರು ಮೋಶೆ ಮೂಲಕ ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತರ ಮೂಲಕ ಅದನ್ನು ರದ್ದು ಮಾಡಿದ್ದಾರೆ. ದೇವರೇ ಕೊಟ್ಟಿದ್ದಾರೆ, ದೇವರೇ ಅದನ್ನು ತೆಗೆದುಹಾಕಿದ್ದಾರೆ. ದೇವರೇ ಕೊಟ್ಟಿದ್ದಾರೆ, ದೇವರು ಅದನ್ನು ತೆಗೆದುಹಾಕಿದ್ದಾರೆ. ಅದರಿಗಿಂತ ಶ್ರೇಷ್ಠವಾದ ಉತ್ತಮವಾದ ಆಜ್ಞೆಗಳನ್ನು, ಆತ್ಮಿಕವಾದಂಥ ಆಜ್ಞೆಗಳನ್ನು ಕೊಟ್ಟಿದ್ದಾರಂತೆ. ಇದೇನಾದರೂ ದೇವರ ವಾಕ್ಯ ನಮಗೇನಾದರೂ ಅರ್ಥ ಆಗ್ತಾ ಇದೆಯಾ? ಅರ್ಥ ಮಾಡಿಕೊಳ್ಳುವಂಥ ಮನಸ್ಸು ನಮಗಿದೆಯಾ? ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು ಏನಾದರೂ ಕಷ್ಟಪಡ್ತಾ ಇದ್ದೀವಾ? ಅರ್ಥ ಮಾಡಿಕೊಳ್ಳೋದಕ್ಕೆ ನಾವೇನಾದರೂ ಕಷ್ಟಪಡ್ತಾ ಇದ್ದೀವಾ? ನಮ್ಮ ಆಲೋಚನೆಗಳು ಯಾವ ರೀತಿ ಇದೆ? ಅದಕ್ಕೆ ಮೋಶೆಯ ಮೂಲಕ ಧರ್ಮಶಾಸ್ತ್ರ ಕೊಡಲ್ಪಟ್ಟಿದೆ. ಯೇಸು ಕ್ರಿಸ್ತರ ಮೂಲಕ ಕೃಪೆಯೂ ಸತ್ಯವೂ ಬಂದಿದೆ. ಧರ್ಮಶಾಸ್ತ್ರವನ್ನು ಒಂದು ಸಾರಿ ಯೋಚನೆ ಮಾಡುವಾಗ ಪಡೆದುಕೊಂಡಿರುವಂಥ ಅವರು ಇದರ ನೋಡಿ, ಪಡೆದುಕೊಂಡಿರುವಂಥ ಯಾರು? ಇಸ್ರಾಯೇಲರು ಪಡೆದುಕೊಂಡಿರುವಂಥ ಇಸ್ರಾಯೇಲ್ಯರು ಆ ಧರ್ಮಶಾಸ್ತ್ರವನ್ನು ಏನು ಮಾಡಿದ್ದಾರೆ, ಯಾವ ರೀತಿ ಅದನ್ನು ಬಳಸ್ಕೊಂಡಿದ್ದಾರೆ ಅಂತ ನೋಡುವಾಗ, ದೇವರು ಕೊಡುವಾಗ ಒಳ್ಳೆ ರೀತಿಯಲ್ಲಿ ಆಲೋಚನೆ ಮಾಡೇ ಕೊಟ್ಟಿದ್ದಾರೆ. ದೇವರು ಧರ್ಮಶಾಸ್ತ್ರವನ್ನು ಕೊಡುವಾಗ ಒಳ್ಳೆಯ ರೀತಿಯಿಂದನೇ. ಆದರೆ ಇಸ್ರಾಯೇಲ್ ಜನಾಂಗದವರು ಅದನ್ನು ಯಾವುದಕ್ಕೆ ಬಳಸಿಕೊಂಡಿದ್ದಾರೆ, ಹೇಗೆ ಬಳಸಿಕೊಂಡಿದ್ದಾರೆ ಅಂತ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ ಆಶ್ಚರ್ಯವಾಗುತ್ತಾರೆ. ಈ ವಾಕ್ಯದಲ್ಲಿ ನೋಡುವಾಗ, ಪರಿಶೋಧನೆ ಮಾಡುವಾಗ, ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡಿದ್ದೇವೆ 3ನೇ ಅಧ್ಯಾಯ 10ನೇ ವಚನದಲ್ಲಿ ಏನ್ರಿ, ಧರ್ಮಶಾಸ್ತ್ರದಲ್ಲಿ ಇರುವಂಥ ನೇಮ ನಿಷ್ಠೆಗಳನ್ನು ಆಧಾರ ಮಾಡಿಕೊಂಡವ್ರು ಎಲ್ಲರೂ ಕೂಡ ಏನಾಗಿದ್ದಾರೆ ಗೊತ್ತಾ? ಶಾಪಾಗ್ರಸ್ತರು. ಏನ್ರಿ, ಧರ್ಮಶಾಸ್ತ್ರ ಕೊಡಲ್ಪಟ್ಟಿದ್ದು, ಧರ್ಮಶಾಸ್ತ್ರ ದೇವ್ರ ಮೂಲಕನೇ ಬಂದಿದ್ದೀರಿ, ದೇವ್ರ ಮೂಲಕನೇ ಕೊಡಲ್ಪಟ್ಟಿದ್ದೀರಿ. ದೇವರ ಮೂಲಕ ಕೊಡಲ್ಪಟ್ಟಿರುವಂಥ ಈ ಧರ್ಮಶಾಸ್ತ್ರವನ್ನು ಆಧಾರ ಮಾಡಿಕೊಂಡ್ರೆ ಶಾಪಗ್ರಸ್ತರ, ಅದರಲ್ಲಿ ಏನೋ ತಪ್ಪು ನಡೀತಾ ಇದೆ ಅಂತ. ಅಂದರೆ ದೇವರು ಕೊಟ್ಟಿರುವಂಥ ನೇಮ ನಿಷ್ಠೆಗಳ ಮೂಲಕ ಶಾಪಗ್ರಸ್ತರಾಗ್ತಾ ಇದ್ದಾರೆ ಅಂದರೆ ಅಲ್ಲಿ ಏನೋ ತಪ್ಪು ನಡೀತಾ ಇದೆ. ಯಾರ ಮೂಲಕ ತಪ್ಪು ನಡೀತಾ ಇದೆ? ದೇವ್ರ ಮೂಲಕ ತಪ್ಪು ನಡೆಯುತ್ತಾ ಅಥವಾ ಮನುಷ್ಯರ ಮೂಲಕ ತಪ್ಪು ನಡೆಯುತ್ತಾ? ದೇವ್ರ ಮೂಲಕ ಪ್ರಿಯರಾದ ದೇವ್ರ ಮಕ್ಕಳಿರೋ ತಪ್ಪು ಯಾವಾಗಲೂ ನಡೆಯೋದಿಲ್ಲ ರೀ. ದೇವರು ಪರಿಶುದ್ಧನು ಇದ್ದಾತನು, ಭವಿಷ್ಯತ್ ಜ್ಞಾನವನ್ನು ತಿಳಿದಾತನು, ಪ್ರೀತಿ ಸ್ವರೂಪನು, ಕರುಣಾಸಾಗರನು, ಮಹಾಶಕ್ತನು. ಆತನು ನಮ್ಮನ್ನು ತಂದೆಯಾಗಿರುವಂಥ ದೇವರು ಯಾವತ್ತಿಗೂ ನಮ್ಮ ವಿಷಯದಲ್ಲಿ
ತಪ್ಪು ದಾರಿಯಲ್ಲಿ ನಡೆಸೋದಕ್ಕೆ ಇಷ್ಟಪಡೋದಿಲ್ಲ. ಒಂದು ವೇಳೆ ತಪ್ಪು ದಾರಿಯಲ್ಲಿ ದೇವರು ನಡೆಸ್ತಾರಾ? ನಡೆಸಿದರೆ ಅದರ ಹಿಂದೆ ಇರುವಂಥ ಉದ್ದೇಶಗಳು ಬೇರೆ ಇರುತ್ತೆ. ಈಗ ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂಥ ಇಸ್ರೇಲ್ ಜನಾಂಗದವರು ನೇಮ ನಿಷ್ಠೆಗಳಿಗೆ ಒಳಪಟ್ಟಿದ್ದಾರಂತೆ, ಒಳಪಟ್ಟು ಶಾಪಗ್ರಸ್ತರಾಗಿದ್ದಾರಂತೆ, ಶಾಪಗ್ರಸ್ತರು ಆಗಿದ್ದಾರಂತೆ. ಪ್ರಿಯರೇ, ಏನ್ರಿ ನೇಮ ನಿಷ್ಠೆಗಳು ನೋಡುವಾಗ ದೇವ್ರ ಮೂಲಕನೇ ಬಂದಿದೆ. ದೇವ್ರ ಮೂಲಕ ಬಂದಿರುವಂಥ ಈ ನೇಮನಿಷ್ಠೆಗಳಿಗೆ ಆಧಾರ ಮಾಡಿಕೊಂಡಿರುವಾಗ ಈ ನೇಮನಿಷ್ಠೆಗಳನ್ನು ಮುಂದೆ ಇಟ್ಕೊಂಡು ಇದಕ್ಕೆ ಒಳಪಟ್ಟು ಇಲ್ಲ ಅವುಗಳನ್ನು ಆಧಾರ ಮಾಡಿಕೊಂಡು ಜೀವಿಸಿದಾಗ ಅವರು ಶಾಪಗ್ರಸ್ತರಾಗ್ತಾರ. ಆದರೆ ಹೇಗೆ ಆಗ್ತಾರೆ ಅಂದರೆ ಹೇಗೆ ಆಗ್ತಾರೆ ಅಂತ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ, ಎಷ್ಟೋ ಸಾರಿ ಹಳೆ ಒಡಂಬಡಿಕೆಯಲ್ಲಿ ಇರುವಂಥ ವಚನವನ್ನು ನೋಡಿದ್ದೇವೆ. ಮತ್ತೆ ಅಲ್ಲಿಗೆ ಹೋಗೋಣ. ಹಳೆ ಒಡಂಬಡಿಕೆ ಯೆಶಾಯನ ಗ್ರಂಥ, ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿರುವಂಥ ಯೆಶಾಯನ ಗ್ರಂಥ 1ನೇ ಅಧ್ಯಾಯ 11ನೇ ವಚನವನ್ನು ನೋಡಿ. 1ನೇ ಅಧ್ಯಾಯ 11ನೇ ವಚನವನ್ನು, ಯೆಶಾಯನ ಗ್ರಂಥ 1ನೇ ಅಧ್ಯಾಯ 11ನೇ ವಚನವನ್ನು. ನಮ್ಮ ದೇವರ ಧರ್ಮೋಪದೇಶವನ್ನು ಕೇಳಿರಿ, ಧರ್ಮೋಪದೇಶವನ್ನು ಕೇಳಿರಿ. ಯೆಹೋವನು ಹೀಗನ್ನುತ್ತಾನೆ, ಲೆಕ್ಕವಿಲ್ಲದ ನಿಮ್ಮ ಯಜ್ಞಗಳು ನನಗೇಕೆ? ಟಗರುಗಳ ಸರ್ವಾಂಗ ಹೋಮ, ಪುಷ್ಟ ಪಶುಗಳ ಕೊಬ್ಬು, ಇದೆಲ್ಲ ನನಗೆ ಸಾಕಾಯಿತು, ಇದೆಲ್ಲ ನನಗೆ ಸಾಕಾಯಿತು. ಒಂದೊಂದು ವಚನದಲ್ಲಿ ಬರೆಯಲ್ಪಟ್ಟಿರುವಂಥ ವಿಷಯವನ್ನು, ಸಂಗತಿಗಳನ್ನು ಆಲೋಚನೆ ಮಾಡಿ ನೀವು ಓದಿ. ಆಲೋಚನೆ ಮಾಡಬೇಕು. ಸುಮ್ಮನೆ ಓದ್ಕೊಂಡು ಹೋದರೆ ಏನೂ ಇಲ್ಲ, ಏನೂ ಅರ್ಥ ಆಗಲ್ಲ. ಏನ್ರಿ, ನಿಮ್ಮ ದೇವರ ಧರ್ಮೋಪದೇಶವನ್ನು ಕೇಳಿರಿ, ಅಂದರೆ ದೇವರ ವಾಕ್ಯವನ್ನು ಕೇಳಿರಿ, ದೇವರ ವಾಕ್ಯವನ್ನು ಕೇಳಿರಿ. ಯೆಹೋವನು ಹೀಗನ್ನುತ್ತಾನೆ, ಯೆಶಾಯನ ಮೂಲಕ. ಕ್ರಿಸ್ತ ಪೂರ್ವ 700 ವರ್ಷಗಳ ಹಿಂದೆ ಯೆಹೂದ್ಯರಿಗೆ ಇಲ್ಲ ಇಸ್ರಾಯೇಲ್ ಜನಾಂಗದವರಿಗೆ ಹೇಳುವಂಥ ಮಾತು, ಲೆಕ್ಕವಿಲ್ಲದ ನಿಮ್ಮ ಯಜ್ಞಗಳು ನನಗೇಕೆ? ಟಗರುಗಳ ಸರ್ವಾಂಗ ಹೋಮ, ಪುಷ್ಟ ಪಶುಗಳ ಕೊಬ್ಬು, ಇದೆಲ್ಲ ನನಗೆ ಸಾಕಾಯಿತು, ಸಾಕಾಯಿತು. ಏನ್ರಿ, ತಿಂದು 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 ಹೊಟ್ಟೆ ತುಂಬಿದ ನಂತರ ಮತ್ತೆ ಎಷ್ಟಿಟ್ಟರೂ ಕೂಡ ಸಾಕಾಯಿತು ಅಂತ ನಾವು ಹೇಳ್ತೀವಲ್ವ, ಆ ರೀತಿ ದೇವರು ಏನಾದರೂ ಈ ಪಶುಗಳನ್ನು ತಿಂತಾ ಇದ್ದಾನ? ಇಲ್ಲ. ದೇವರು ಪಶುಗಳನ್ನು, ಪಕ್ಷಿಗಳನ್ನು ಇದೆಲ್ಲ ಕೂಡ ದೇವರು ಊಟ ಮಾಡಲ್ವಲ್ಲ. ನನಗೆ ಸಾಕಾಯಿತು ಅಂದರೆ ನೀವು ಅರ್ಪಿಸುವಂಥ ಟಗರುಗಳು, ಓರಿಗಳು ಬಲಿ ಕೊಡ್ತಾ ಇದ್ದೀರಾ, ಹೋಮಗಳನ್ನು ಅರ್ಪಿಸ್ತಾ ಇದ್ದೀರಾ, ಹೋಮಗಳನ್ನಾಗಿ ಅರ್ಪಿಸ್ತಾ ಇದ್ದೀರಾ, ಹೋಮ ಮಾಡ್ತಾ ಇದ್ದೀರಾ. ನನಗೆ ಸಾಕಾಗಿದೆ. ತಿಂದು ಸಾಕಾಗಿದೆಯಾ? ನೋಡಿ ಸಾಕಾಗಿದೆಯಾ? ಮತ್ತು ಬಲಿ ಕೊಡಂತ ಹೇಳಿದ್ದೇ ಅವರಲ್ವಾ? ಯಜ್ಞವನ್ನು, ಹೋಮಗಳನ್ನು ಅರ್ಪಿಸಿರಿ ಅಂತ ಹೇಳಿದ್ದೇ ದೇವರು. ಎಲ್ಲಿ ಯಾಜಕ ಕಾಂಡದಲ್ಲಿ ಆಗಿರ್ಬೋದು, ಅರಣ್ಯ ಕಾಂಡದಲ್ಲಿ ಆಗಿರ್ಬೋದು, ವಿಮೋಚನೆ ಕಾಂಡದಲ್ಲಿ ಆಗಿರ್ಬೋದು, ಧರ್ಮೋಪದೇಶ ಕಾಂಡದಲ್ಲಿ ಆಗಿರ್ಬೋದು, ಪರಿಶೋಧನೆ ಮಾಡುವಾಗ ಹೋಮಗಳನ್ನು ಕೊಡಿ, ಕುರಿಗಳನ್ನು, ಮೇಕೆಗಳನ್ನು, ಓರಿಗಳನ್ನು, ಪಾರಿವಾಳಗಳನ್ನು ಅರ್ಪಿಸಿರಿ ಅಂತ ಕ್ರಿಸ್ತ ಪೂರ್ವದಲ್ಲಿ ದೇವರು ಹೇಳಿದ್ದಾರೆ. ಅದನ್ನು ಇವರು ಪಾಲಿಸ್ತಾ ಇದ್ದಾರೆ, ಅರ್ಪಣೆಯಾಗಿ ಕೊಡ್ತಾ ಇದ್ದಾರೆ, ಅರ್ಪಣೆ ಬಲಿ ಕೊಡ್ತಾ ಇದ್ದಾರೆ. ಬಲಿ ಕೊಡುವಂಥದ್ದು ಪಾಪನ? ತಪ್ಪ? ಟಗರುಗಳ ಸರ್ವಾಂಗ ಹೋಮ, ಪುಷ್ಟ ಪಶುಗಳ ಕೊಬ್ಬು, ಇದೆಲ್ಲ ನನಗೆ ಸಾಕಾಯಿತು. ಓರಿ, ಕುರಿ, ಓತಗಳ ರಕ್ತಕ್ಕೆ ನಾನು ಒಲಿಯೇನು? ಅದಕ್ಕಿಂತ ಮೊದಲು ಎಲ್ಲಾದರೂ ದೇವರು ದರ್ಶನ ಕೊಟ್ಟಿದ್ದಾನ? ಅವರ ಅರ್ಪಣೆ ಕೇಳಿ ದೇವರು ಇಷ್ಟಪಟ್ಟಿದ್ದಾನ ಅಂತ ನೋಡುವಾಗ ಹೇಬೇಲನ ಅರ್ಪಣೆಯನ್ನು ಇಷ್ಟಪಟ್ಟಿದ್ದಾನೆ. ನೋಹಾನನ್ನು ಅರ್ಪಿಸುವಾಗ ಅವಾಗಲೂ ಕೂಡ ಇಷ್ಟಪಟ್ಟಿದ್ದಾನೆ. ಅದೇ ಪ್ರಕಾರ ಮೋಶೆ ಕೂಡ ಬಲಿ ಕೊಟ್ಟಾಗ ಏನ್ರಿ, ಮೋಶೆ ಕೂಡ ಹೇಳಿದ್ದಾರೆ ಪ್ರಾರಂಭದಲ್ಲಿ ಇಷ್ಟಪಟ್ಟಿದ್ದಾನೆ. ಆನಂತರ ಬರ್ತಾ ನೋಡುವಾಗ ಇಲ್ಲಿ ತನ್ನ ಹೃದಯದಲ್ಲಿ ನೊಂದುಕೊಂಡಿರುವಂಥ ವಿಷಯವನ್ನು ಹೊರಗಡೆ ತಿಳಿಸ್ತಾ ಇದ್ದಾನೆ. ನನ್ನ ಹೃದಯ ಅಂದರೆ ದೇವರ ಹೃದಯದಲ್ಲಿ ಇರುವಂಥ ನೋವನ್ನು,
ದೇವರ ಹೃದಯದಲ್ಲಿ ಇರುವಂಥ ನೋವೇನಂತೂ ನೋಡುವಾಗ ಪ್ರಿಯರ ದೇವರ ಮಕ್ಕಳಿರ ಅಲ್ಲಿ ಕೆಳಗಡೆ ಅರ್ಥ ಆಗ್ತಾ ಇದೆ ರೀ. ದೇವರ ಹೃದಯದಲ್ಲಿ ಇರುವಂಥ ನೋವು. ಮತ್ತು ಅವರು ಬಲಿ ಕೊಡ್ತಾ ಇದ್ದಾರೆ, ಅರ್ಪಣೆ ಕೊಡ್ತಾ ಇದ್ದಾರೆ. ಅರ್ಪಣೆ ಕೊಟ್ಟಾಗ ಅವು ಬಲಿ ಆಗ್ತಾ ಇದೆ ಅಂತೇಳಿ ಅವುಗಳನ್ನು ನೋಡಿ ದೇವರು ದುಃಖಪಟ್ಟಿದ್ದಾನ, ನೊಂದುಕೊಳ್ತಾ ಇದ್ದಾನ? ಇದೆಲ್ಲ ನನಗೆ ಸಾಕಾಯಿತು, ಓರಿ ಕುರಿ ಓತಗಳ ರಕ್ತಕ್ಕೆ ನಾನು ಒಲೆಯೇನು, ನನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕೆಂದು ನೀವು ಬರುತ್ತೀರಲ್ಲ, ನನ್ನ ಪ್ರಾಕಾರಗಳನ್ನು ತುಳಿಯಲು ಯಾರು ನಿಮ್ಮನ್ನು ಕೇಳಿಕೊಂಡಾರು? ವ್ಯರ್ಥ ನೈವೇದ್ಯವನ್ನು ಇನ್ನು ತಾರದಿರಿ, ಧೂಪವು ನನಗೆ ಅಸಹ್ಯ, ಅಮಾವಾಸ್ಯೆ ಸಬ್ಬಾತು ದಿನ ಕೂಟ ಪ್ರಕಟಣೆ ಇವು ಬೇಡ, ಅಧರ್ಮದಿಂದ ಕೂಡಿದ ಸಂಘವನ್ನು ನಾನು ಸಹಿಸಲಾರೆನು. ಮೇನ್ ಪಾಯಿಂಟ್ ಇಲ್ಲಿ ಒಂದು ಹೇಳ್ತಾ ಇದ್ದೇನೆ, ಅಧರ್ಮದಿಂದ ಕೂಡಿದ ಸಂಘವನ್ನು ಸಹಿಸಲಾರೆನು. ಅಂದರೆ ನೀವು ಓರಿಗಳನ್ನು, ಓತಗಳನ್ನು, ಕುರಿಗಳನ್ನು, ಟಗರುಗಳನ್ನು ಇವು ಬಲಿ ಕೊಡ್ತಾ ಇದ್ದೀರಾ, ಹೋಮ ಮಾಡ್ತಾ ಇದ್ದೀರಾ, ಎಲ್ಲರೂ ಬರ್ತಾ ಇದ್ದೀರಾ. ಆದರೆ ನಿಮ್ಮ ಜೀವಿತ ಅಧರ್ಮದಿಂದ ಕೂಡಿದೆ, ನಿಮ್ಮ ಬದುಕುಗಳು ಅಧರ್ಮದಿಂದ ಕೂಡಿದೆ. ಅದಕ್ಕೆ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡುವಾಗ ಅಪೊಸ್ತಲನಾಗಿರುವಂಥ ಪೌಲನು ಬರಿತಾ ಇದ್ದಾನೆ, ಗಲಾತ್ಯದವರೇ ಕೇಳಿರಿ, ಒಂದು ಕಾಲದಲ್ಲಿ ಇಸ್ರೇಲ್ ಜನಾಂಗದವರು ಯಾವ ರೀತಿ ನೇಮ ನಿಷ್ಠೆಗಳಿಗೆ ಒಳಪಟ್ಟು ಹೋಮಗಳನ್ನು ಅರ್ಪಿಸಿದ್ದಾರೋ, ನೇಮ ನಿಷ್ಠೆಗಳನ್ನು ಪಾಲಿಸಿದ್ದಾರೋ, ಅದೇ ಪ್ರಕಾರ ನೀವು ಕೂಡ ಅದಕ್ಕೆ ಆಧಾರ ಮಾಡಿದ್ದೀರಾ. ಅಂದರೆ ಅವುಗಳನ್ನು ಆಧಾರ ಮಾಡಿಕೊಂಡಿದ್ದೀರಾ. ಯಾವುಗಳನ್ನು? ನೇಮ ನಿಷ್ಠೆಗಳನ್ನು ಆಧಾರ ಮಾಡಿಕೊಂಡಿದ್ದೀರಾ ವಿನಃ ನನ್ನ ವಾಕ್ಯದ ಪ್ರಕಾರ ನಿಮ್ಮ ಬದುಕಿಲ್ಲ. ನೇಮ ನಿಷ್ಠೆಗಳಿವೆ, ನೇಮ ಇದೆ, ನಿಷ್ಠೆಗಳಿವೆ, ಆದರೆ ನಿಮ್ಮ ಬದುಕುಗಳು ಸರಿಯಿಲ್ಲ. ನಿಮ್ಮ ಹೃದಯದಲ್ಲಿ ನೋಡುವಾಗ, ನಿಮ್ಮ ಬದುಕಿನಲ್ಲಿ ನೋಡುವಾಗ ನಿಮ್ಮ ಪ್ರವರ್ತನೆ ಸರಿಯಿಲ್ಲ. ನೇಮನಿಷ್ಠೆಗಳು ಇವೆ. ನೇಮನಿಷ್ಠೆಗಳೆಂದರೆ ಏನು? ಸಬ್ಬತ್ತು ದಿನವನ್ನು, ಅಂದರೆ ಈಗಿನ ಕಾಲದಲ್ಲಿ ಭಾನುವಾರ ಆರಾಧನೆಗೆ ಬರ್ತಾ ಇದ್ದಾರೆ. ಆಗಿನ ಕಾಲದಲ್ಲಿ ಶನಿವಾರ ಆರಾಧನೆ ಕೂಟ, ಶನಿವಾರ ಸಬ್ಬತ್ತು ದಿನ. ಈಗಿನ ಕಾಲದಲ್ಲಿ ಶನಿವಾರ ಭಾನುವಾರ ಯಾವಾರಾದರೂ ಕೂಡಿ ದೇವರನ್ನು ಘನಪಡಿಸ್ಬೋದು. ಎಲ್ಲ ವಾರಗಳು ದೇವರು ಕೊಟ್ಟದ್ದು. ಆದರೆ ಕ್ರಿಸ್ತ ಪೂರ್ವದಲ್ಲಿ ಒಂದು ವಾರವನ್ನು ಪ್ರತ್ಯೇಕಿಸಿದ್ದಾನೆ, ಅದು ಶನಿವಾರ. ಆ ಶನಿವಾರ ಖಂಡಿತವಾಗಿ ಆರಾಧನೆ ಮಾಡಬೇಕು. ಈ ದಿನಗಳಲ್ಲಿ ಶನಿವಾರ ಮಾಡಬೇಕು, ಭಾನುವಾರ ಮಾಡಬೇಕು, ಶುಕ್ರವಾರ ಮಾಡಬೇಕು ಏನೂ ಅಲ್ಲ. ಈ ಪ್ರತಿದಿನ ದೇವರನ್ನು ಧ್ಯಾನಿಸ್ಬೋದು, ದೇವರ ಸೇವೆಯಲ್ಲಿ ಇರ್ಬೋದು, ದೇವರ ಕೆಲಸ ಮಾಡ್ಬೋದು, ದೇವರನ್ನು ಘನಪಡಿಸ್ಬೋದು. ಇದೇ ದಿನದಿಂದ ಕೂಡಿದಾಗ, ಇದೇ ದಿನ ದೇವರನ್ನ ಘನಪಡಿಸಿದರೆ ದೇವರು ಕೇಳ್ತಾರೆ, ದೇವರು ಇಷ್ಟಪಡ್ತಾರೆ ಅಂತ ಅಲ್ಲ ರೀ. ಭಾನುವಾರ ಯಾಕೆಂದರೆ ಯೇಸು ಕ್ರಿಸ್ತರು ಪುನರುತ್ಥಾನವನ್ನು ಪಡೆದುಕೊಂಡು ಎದ್ದು ಬಂದಿರುವುದರಿಂದ ಎಲ್ಲರೂ ಕೂಡ ಭಾನುವಾರ ಆರಾಧನೆಗೋಸ್ಕರ ಏರ್ಪಾಡು ಮಾಡಿಕೊಂಡಿದ್ದಾರೆ. ಸಂತೋಷ, ದೇವರು ಸ್ತೋತ್ರವಾಗಲಿ. ಆದರೆ ಪ್ರತ್ಯೇಕವಾದಂಥ ಇದೇ ನಾನು ಮೆಚ್ಚುವಂಥ ದಿನ ಅಂತ ಮಾತ್ರ ಹೇಳಿಲ್ಲ. ಶನಿವಾರ ನಾನು ಮೆಚ್ಚುವಂಥ ದಿನ ಅಂತ ಹೊಸ ಒಡಂಬಡಿಕೆಯಲ್ಲಿ ಹೇಳಿಲ್ಲ. ಶುಕ್ರವಾರ ನಾನು ಮೆಚ್ಚುವಂಥ ದಿನ ಅಂತ ಹೇಳಿಲ್ಲ. ಒಟ್ಟಿನಲ್ಲಿ ನೀವು ಕೂಡಬೇಕು, ಎಲ್ಲರೂ ಒಗ್ಗಟ್ಟಾಗಿ ಬರಬೇಕು, ದೇವರನ್ನು ಘನಪಡಿಸಬೇಕು, ಆರಾಧಿಸಬೇಕು. ಈ ಆರಾಧನೆಯಲ್ಲಿ ಕಪಟ ಇರಕೂಡ್ದು, ವೇಷಧಾರಣೆ ಇರಕೂಡ್ದು, ಮೋಸ ಇರಕೂಡ್ದು ಏನ್ರಿ, ಒಳ್ಳೆ ವಾಕ್ಯದ ಪ್ರಕಾರ ಬದುಕು ಇರಬೇಕು ಎಂಬುವಂಥ ಉದ್ದೇಶದಿಂದ ತಂದೆಯಾದ ದೇವರು ಆಹ್ವಾನಿಸಿದರೆ, ಒಂದು ಕಾಲದಲ್ಲಿ ಇಸ್ರೇಲ್ ಜನಾಂಗದವರು ಬದುಕುಗಳು ಸರಿಯಿಲ್ಲ, ನಮ್ಮ ಕ್ರೈಸ್ತರ ಬದುಕುಗಳು ಕೂಡ ಸರಿಯಿಲ್ಲ ರೀ. ಈಗಲೂ ಕೂಡ ನೇಮನಿಷ್ಠೆಗಳು ಎಲ್ಲಿ ನಡೀತಾ ಇದೆ? ಇದು ಚರ್ಚು, ಇದು ದೇವರ ಆಲಯ, ಇದು ದೇವರ ಮಂದಿರ. ಈ ದೇವರ ಮಂದಿರದಲ್ಲಿ ಬಲಿಪೀಠ, ಆನಂತರ ಇಲ್ಲಿ ಎಷ್ಟೋ ನೇಮನಿಷ್ಠೆಗಳು, ಅಲ್ಲಿ ನೇಮನಿಷ್ಠೆಗಳು, ಇದು ಮಾಡಬೇಕು, ಅದನ್ನು ಮಾಡಬೇಕು, ಈ ರೀತಿ ಇರಬೇಕು, ವಸ್ತ್ರಗಳನ್ನು ಈ ರೀತಿ ಧರಿಸ್ಕೊಳ್ಬೇಕು, ಈ ರೀತಿ ಅಂತ ಹೇಳಿ ಅನೇಕ ನೇಮನಿಷ್ಠೆಗಳಿವೆ ರೀ. ಈಗಿನ ಕಾಲದಲ್ಲಿ ಇವೆ, ಕ್ರಿಸ್ತ ಪೂರ್ವದಲ್ಲಿ ಇದೆ. ಒಟ್ಟಿನಲ್ಲಿ ದೇವರ ಆಜ್ಞೆಗಳನ್ನು ಬಿಟ್ಟಿದ್ದಾರೆ, ನೇಮನಿಷ್ಠೆಗಳನ್ನು ಪಾಲಿಸ್ತಾ ಇದ್ದಾರೆ. ನೇಮನಿಷ್ಠೆಗಳನ್ನು ಕ್ರಿಸ್ತ ಪೂರ್ವದಲ್ಲಿ ಪಾಲಿಸಿದಾಗ ದೇವರು ಏನು ದುಃಖಪಟ್ಟು ನೊಂದುಕೊಂಡು ಹೇಳಿರುವಂಥ ಮಾತು, ಪ್ರಿಯರಾದ ದೇವರ ಮಕ್ಕಳಿರ, ನನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕೆಂದು ನೀವು ಬರುತ್ತೀರಲ್ಲ, ನನ್ನ ಪ್ರಕಾರಗಳನ್ನು ತುಳಿಯಲು ಯಾರು ನಿಮ್ಮನ್ನು ಕೇಳಿಕೊಂಡಾರು? ವ್ಯರ್ಥ ನೈವೇದ್ಯವನ್ನು ಇನ್ನು ತಾರದಿರಿ. ನೈವೇದ್ಯನೂ ತರ್ತಾ ಇದ್ದೀರಾ, ಬಲಿ ಕೊಡ್ತಾ ಇದ್ದೀರಾ, ಬಲಿ ಕೊಟ್ಟು ನೈವೇದ್ಯ ಮಾಡ್ಕೊಂಡು ಬರ್ತಾ ಇದ್ದೀರಾ.
ಧರ್ಮಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ, ಮೋಶ ಕೊಟ್ಟಿದ್ದಾರಲ್ಲ ಅದರ ಪ್ರಕಾರ. ಆದರೆ ಬದುಕುಗಳು ಸರಿ ಇಲ್ಲ. ಈಗಿನ ಕಾಲದಲ್ಲಿ ನೋಡುವಾಗ ಕ್ರಿಸ್ಮಸ್ ಹಬ್ಬ ಬಂತು, ಒಳ್ಳೆ ಊಟ ಮಾಡೋಣ, ಸಂತೋಷ ಪಡೋಣ, ಬಿರಿಯಾನಿ ಹಂಚೋಣ, ಒಳ್ಳೆ ವಸ್ತ್ರಗಳನ್ನು ಧರಿಸ್ಕೊಳ್ಳೋಣ, ಮನೆ ಮುಂದೆ ಒಂದು ಒಳ್ಳೆ ಸ್ಟಾರ್ ಹಾಕಿಕೊಳ್ಳೋಣ, ಮನೆ ಸಿಂಗಾರ ಮಾಡಿಕೊಳ್ಳೋಣ. ಹೃದಯ ಯಾವ ರೀತಿ ಕೊಳುಕಿದ್ರೂ ಕೂಡ ಪರವಾಗಿಲ್ಲ, ಹೃದಯದಲ್ಲಿ ಯಾವ ರೀತಿ ಪಾಪ ತುಂಬಿಕೊಂಡಿದ್ರೂ ಪರವಾಗಿಲ್ಲ, ನಮ್ಮ ಮನೆ ಶುಭ್ರವಾಗಿರಬೇಕು. ಈ ಮನೆ ಶುಭ್ರ ಮಾಡಿ ಇಟ್ಕೊಳ್ತಿರೋ ಬಿಡ್ತಿರೋ ಅದು ನಿಮ್ಮಿಷ್ಟ. ಆದರೆ ಹೃದಯವೆಂಬ ಮನೆ ಶುದ್ಧಿ ಆಗಬೇಕು. ಆ ಮನೆ ಶುದ್ಧಿ ಆಗಿದೆಯಾ? ಆ ಮನೆ ಕೊಳುಕು 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 ತುಂಬಿಕೊಂಡಿದೆಯಲ್ವಾ? ಈ ಹೃದಯವೆಂಬ ಮನೆ ದೇವರ ಮನೆ. ದೇವರ ಮನೆ ಕೊಳುಕಿನಿಂದ ತುಂಬಿಕೊಂಡಿಲ್ವಾ? ಒಲಸಿಲ್ವಾ? ಮೋಸ ನಡೀತಾ ಇಲ್ವಾ? ಏನ್ರಿ, ಪ್ರಪಂಚ ದೇಶದಲ್ಲಿ ನೋಡುವಾಗ ಜನರು ಎಲ್ಲಿಗೆ ಹೋಗ್ತಾ ಇದ್ದಾರೆ? ಯಾವ ದಾರಿ ಹಿಡ್ಕೊಂಡಿದ್ದಾರೆ? ಎಲ್ಲಿಗೆ ಪ್ರಯಾಣ? ಎಲ್ಲಿಗೆ? ನಿಜವಾದ ಭಕ್ತರು ಎಲ್ಲಾದರೂ ಕಾಣ್ತಾ ಇದ್ದಾರಂತೂ ನೋಡುವಾಗ ದೇವರ ಕೃಪೆಯನ್ನು ನೆವ ಮಾಡಿಕೊಂಡು ಮಾಡಬಾರ್ದ ಅಧರ್ಮದ ಕಾರ್ಯಕ್ರಮಗಳು, ಅನ್ಯಾಯದ ಕಾರ್ಯಕ್ರಮಗಳು. ದೇವರು ಎಷ್ಟು ತಪ್ಪುಗಳನ್ನು ಮಾಡಿದ್ರು ಕ್ಷಮಿಸ್ತಾರೆ, ಬಿಡ್ತಾರೆ, ಪರವಾಗಿಲ್ಲ ಅಂದುಕೊಂಡು ಮಾಡಬಾರ್ದ ಅಧರ್ಮದ ಕಾರ್ಯಕ್ರಮಗಳು ಏನ್ರಿ ಈ ದಿನ ಕ್ರೈಸ್ತರ ಮಧ್ಯದಲ್ಲಿ ನಡೆಯುವಂಥದ್ದು. ಪ್ರಿಯರಾದ ದೇವ್ರ ಮಕ್ಕಳಿರ, ನಾಚಿಕೆಗೆಟ್ಟ ಕೆಲಸ. ಇವಾಗ ಕ್ರಿಸ್ಮಸ್ ಹಬ್ಬ ಬಂತು ಅಂತ ಹೇಳಿಕೊಂಡು ಅಲ್ಲಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿರ ಏನ್ರಿ ಸಭೆಯನ್ನು ಏರ್ಪಾಟ್ ಮಾಡಿದ ನಂತರ ಏನು ಕಾರ್ಯಕ್ರಮಗಳು ನಡೀತಾ ಇದೆ? ಯುವತಿಯರು ಯುವಕರು ಬಂದು ಏನ್ರಿ ಲೋಕದ ರೀತಿಯಲ್ಲಿ ಸಿನಿಮಾ ಹಾಡುಗಳು, ಒಬ್ಬ ಫಾದರ್ ಕೂಡ ಸಿನಿಮಾ ಸ್ಟೆಪ್ ಆಗ್ತಾನೆ. ಸಿನಿಮಾದಲ್ಲಿ ಒಬ್ಬ ಹೀರೋ ಯಾವ ರೀತಿ ಸ್ಟೆಪ್ ಆಗ್ತಾನೋ ಅದೇ ಪ್ರಕಾರ ಫಾದರ್ ಪಕ್ಕದಲ್ಲಿ ಕೆಲವರು ಹುಡುಗಿಯರು ಕೂಡ ಸ್ಟೆಪ್ ಹಾಕೋತದ್ದು. ಇದು ಕೂಡ ಒಂದು ವಿಡಿಯೋ ಬಂದಿದೆ ರೀ, ನೋಡಿದ್ದೀನಿ. ಇದೆಲ್ಲ ಏನು ನಾಚಿಗೆಟ್ಟ ಕೆಲಸ ಅಲ್ವಾ? ಭಕ್ತಿ ಕೆಲಸ ಅಲ್ವಾ? ಭಕ್ತಿ ಬೇಡವಾ? ಭಕ್ತಿ ಇಲ್ಲ ರೀ. ಯೇಸು ಕ್ರಿಸ್ತರು ಯಾಕೆ ಕಣ್ಣೀರು ಸುರಿಸಿದ್ದಾರೆ? ಯೇಸು ಕ್ರಿಸ್ತರು ಯಾಕೆ ಈ ಲೋಕಕ್ಕೆ ಬಂದಿದ್ದಾರೆ? ಯೇಸು ಕ್ರಿಸ್ತರು ಏನು ಬೋಧನೆ ಹೇಳಿದ್ದಾರೆ? ಯೇಸು ಕ್ರಿಸ್ತರು ಯಾವ ರೀತಿ ಶಿಲುಬೆ ಮರಣ ಹೊಂದಿದ್ದಾರೆ? ಇವೆಲ್ಲ ಏನಾದರೂ ಯೋಚನೆ ಮಾಡ್ತಾ ಇದ್ದಾರಂತ ನೋಡುವಾಗ ಎಲ್ಲಿ ಯೋಚನೆ ಇಲ್ಲಿದೆ ಪ್ರಿಯರ ದೇವ್ರ ಮಕ್ಕಳಿರ. ಯೇಸು ಕ್ರಿಸ್ತರು ಹುಟ್ಟಿದ್ರು, ನಾವು ಸಂತೋಷ ಪಡೋಣ, ಒಳ್ಳೆ ಬಿರಿಯಾನಿ ಊಟ ಮಾಡೋಣ, ಒಂದು ತುತ್ತು ಇನ್ನೊಬ್ಬರಿಗೆ ಹಂಚೋಣ, ಖುಷಿ ಪಡೋಣ. ಹಲ್ಲೆಲೂಯಾ, ದೇವ್ರ ಸ್ತೋತ್ರವಾಗಲಿ. ಮುಗೀತು. ಇದಾ ನಾವು ಕಲ್ತ್ಕೊಂಡಿದ್ದೀವಿ. ನೋಡಿ ಪ್ರಿಯರೇ, ನೋಡಿ, ವ್ಯರ್ಥ ನೈವೇದ್ಯವನ್ನು ತಾರದಿರಿ, ಧೂಪವು ನನಗೆ ಅಸಹ್ಯ, ಅಮಾವಾಸ್ಯೆ, ಸಬ್ಬತ್ತು ದಿನ, ಕೂಟ, ಪ್ರಕಟಣೆ ಏನ್ರಿ ಇವು ಬೇಡ. ಅಧರ್ಮದಿಂದ ಕೂಡಿದ ಸಂಘವನ್ನು ನಾನು ಸಹಿಸಲಾರೆನು. ನಿಮ್ಮ ಅಮಾವಾಸ್ಯೆಗಳನ್ನು ಉತ್ಸಾಹ ದಿನಗಳನ್ನು ಹಾಗೆ ಮಾಡುತ್ತೇನೆ. ಉತ್ಸಾಹ ದಿನಗಳು ಅಂದರೆ ಹಬ್ಬದ ದಿನಗಳು, ಕೂಟ, ಪ್ರಕಟಣೆ. ಕೂಟ ನಡೀತಾ ಇದೆ, ಅದರಲ್ಲಿ ಪ್ರಕಟಣೆ ನಡೀತಾ ಇದೆ. ಸಬ್ಬತ್ತು ದಿನ, ಆರಾಧನೆ ದಿನ, ಇವೆಲ್ಲ ನಡೀತಾ ಇದೆ. ಪ್ರಪಂಚ ದೇಶದಲ್ಲಿ ಎಲ್ಲಿ ನಡೀತಾ ಇಲ್ಲ ಹೇಳಿ ಪ್ರಿಯರೇ? ಪ್ರಪಂಚ ದೇಶದಲ್ಲಿ ನೋಡುವಾಗ ಎಲ್ಲ ಚರ್ಚುಗಳಲ್ಲಿಯೇ ಆರಾಧನೆ, ಎಲ್ಲ ಮಂದಿರಗಳಲ್ಲಿಯೇ ಆರಾಧನೆ, ದೇವರಿಗೆ ಆರಾಧನೆ. ಎಲ್ಲಯ್ಯ ಭಕ್ತಿ ಎಲ್ಲಯ್ಯ? ಅಮ್ಮ ಎಲ್ಲಮ್ಮ ಭಕ್ತಿ ಎಲ್ಲಮ್ಮ? ಭಕ್ತಿ ಅಂದರೆ ದೇವರು ನಮ್ಮ ಹೃದಯಗಳನ್ನು ಪರಿಶೋಧನೆ ಮಾಡ್ತಾ ಇದ್ದಾನೆ. ಮೊದಲನೇದಾಗಿ ನೋಡುವಂಥದ್ದು, ದೇವರು ನೋಡುವಂಥದ್ದು ಏನು ಗೊತ್ತಾ? ಹೊರ ನೋಟ ಅಲ್ಲ, ಒಳ ನೋಟವನ್ನು ನೋಡ್ತಾನೆ, ಹೃದಯವನ್ನು ನೋಡ್ತಾನೆ. ವಾಕ್ಯದ ಪ್ರಕಾರ ನಾವು ಜೀವಿಸಿಲ್ಲ ಅಂದರೆ, ಗುಣಗಳು ಇಲ್ಲ ಅಂದರೆ, ನಾವು ಏನು ಆರಾಧನೆ ಮಾಡಿದ್ರು, ಏನು ಕೊಟ್ಟರು ದೇವರು ಮೊದಲನೇದಾಗಿ ಒಪ್ಪೋದಿಲ್ಲ, ದೇವರು ಇಷ್ಟಪಡೋದಿಲ್ಲ. ನೋಡಿ, ಒಂದು ಕಾಲದಲ್ಲಿ ಇಸ್ರಾಯೇಲರು ಧರ್ಮಶಾಸ್ತ್ರವನ್ನು ಪಡ್ಕೊಂಡಿದ್ದಾರೆ. ಧರ್ಮಶಾಸ್ತ್ರವನ್ನು ಪಡ್ಕೊಂಡಿರುವಂಥ ಅವರು ನೇಮನಿಷ್ಠೆಗಳನ್ನು ಪಾಲಿಸ್ತಾ ಇದ್ದಾರೆ. ಎಲ್ಲ ನೇಮನಿಷ್ಠೆಗಳನ್ನು. ಬದುಕುಗಳು ಸರಿಯಿಲ್ಲ ಅಂತ ಹೇಳ್ತಾರೆ ದೇವರು, ಅದನ್ನೇ ಹೇಳ್ತಾರೆ. ಸಂಘವನ್ನು ನಾನು ಸಹಿಸಲಾರನು, ನಿಮ್ಮ ಅಮಾವಾಸ್ಯೆಗಳನ್ನು ಉತ್ಸಾಹ ದಿನಗಳನ್ನು ಹಾಗೆ ಮಾಡುತ್ತೇನೆ. ಇವು ನನಗೆ ಭಾರ, ಸಹಿಸಲು ಬೇಸರ. ನೀವು ನನ್ನ ಕಡೆಗೆ ಕೈ ಎತ್ತುವಾಗ ನಿಮ್ಮನ್ನು ನೋಡದಂತೆ ನನ್ನ ಕಣ್ಣುಗಳನ್ನು ಮರೆ ಮಾಡಿಕೊಳ್ಳು. ಅಂದರೆ ನನ್ನ ಕಣ್ಣುಗಳಿಗೆ ಏನು ಮಾಡ್ತೀನಿ? ಮರೆ ಮಾಡಿಕೊಳ್ತೀನಿ. ನಿಮ್ಮನ್ನು ನೋಡಲ್ಲ. ಅಂದರೆ ದೇವರು ತನ್ನ ಕಣ್ಣುಗಳಿಗೆ ಮರೆ ಮಾಡ್ಕೊಳ್ತಾನ? ನಿಮ್ಮನ್ನು ನಾನು ನೋಡೋದಿಲ್ಲ, ನೀವೇನು ಕೊಟ್ಟರು ನನಗೆ ಬೇಡ, ನನಗೆ ಅಸಹ್ಯ. ಕುರಿಗಳನ್ನು, ಮೇಕೆಗಳನ್ನು, ಓರಿಗಳನ್ನು, ಆನಂತರ ಹಬ್ಬವನ್ನು, ಅಮಾವಾಸ್ಯೆಯನ್ನು, ಸಬ್ಬತ್ತು ಕೂಟವನ್ನು, ಕೂಟ ಪ್ರಕಟಣೆಯನ್ನು ಏನು ಮಾಡಿದ್ರೂ ಕೂಡ ನಾನು ಅಸಹ್ಯ ಪಡ್ತಾ ಇದ್ದೀನಿ. ನನಗೆ ಬೇಡ. ಯಾಕೆ ಬೇಡಯ್ಯ? ಬೇಡಯ್ಯ? ಯಾಕಿಲ್ಲಪ್ಪ? ಅವರು ಎಲ್ಲ ಅಧರ್ಮದಿಂದ ಕೂಡಿದ್ದಾರೆ. ಮಾತು ಸರಿಯಿಲ್ಲ ಅವರು.
ಅವರ ಮಾತುಗಳು ಸರಿಯಿಲ್ಲ, ಕ್ರಿಯೆಗಳು ಸರಿಯಿಲ್ಲ, ಪದ್ಧತಿಗಳು ಸರಿಯಿಲ್ಲ, ಟೋಟಲ್ ನನಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. ಈಗಲೂ ಕೂಡ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ ಎಲ್ಲ ಪ್ರಪಂಚ ದೇಶದಲ್ಲಿ ಇಲ್ಲಿ ಬೋಧನೆ ಅಲ್ಲಿ ಬೋಧನೆ ಎಲ್ಲ ಕಡೆ ನಡೀತಾ ಇದೆ. ಎಲ್ಲ ಪ್ರಪಂಚ ದೇಶದಲ್ಲಿ ನೋಡುವಾಗ ಎಲ್ಲ ಸುವಾರ್ತೆ ಕೂಟ ನಡೀತಾ ಇದೆ, ಪ್ರಕಟಣೆ ನಡೀತಾ ಇದೆ, ಹಬ್ಬ ಆಚರಣೆಗಳು ಎಲ್ಲ ನಡೀತಾ ಇದೆ. ಬದುಕುಗಳು ಎಲ್ಲಿ ಬದಲಾಗಿದೆ ಹೇಳಿ ಪ್ರಿಯರೇ? ಬದುಕುಗಳು ಬದಲಾಗಿದೆಯಾ? ಜೀವಿತಗಳು ಬದಲಾಗಿದೆಯಾ? ಕಪಟ ತುಂಬಿಕೊಂಡಿಲ್ವಾ? ವೇಷಧಾರಣೆ ತುಂಬಿಕೊಂಡಿಲ್ವಾ? ಅಸೂಯೆ ಇಲ್ವಾ? ಮಸ್ತರ ಇಲ್ವಾ? ಹೊಟ್ಟೆಕಿಚ್ಚು ಇಲ್ವಾ? ಹೊಟ್ಟೆಕಿಚ್ಚು ಮಸ್ತರ ಹಾಗೆ ತುಂಬಿಕೊಂಡು ದೇವರ ಬಳಿಗೆ ಬಂದು ದೇವರ ಸ್ತೋತ್ರಪ್ಪ, ಏಸಪ್ಪ, ಹಲ್ಲೆಲೂಯಪ್ಪ ಅಂತ ಹೇಳಿ ಹೃದಯದಲ್ಲಿ ಕಪಟ ತುಂಬಿಕೊಂಡು ಆರಾಧನೆ ಮಾಡಿದ್ರೆ ಸೃಷ್ಟಿಕರ್ತನ ಇಷ್ಟಪಡ್ತಾನ? ಒಪ್ಪುತ್ತಾನ? ಸಂತೋಷ ಪಡ್ತಾನಯ್ಯ? ಯಾರಯ್ಯ ಹೇಳಿದ್ರು? ದೇವ್ರು ಹೇಳಿದಾನ? ದೇವ್ರು ಇಷ್ಟಪಡ್ತಾನ? ಅಯ್ಯೋ, ಈ ಕೊನೆ ದಿನಗಳಲ್ಲಿ ಇದ್ದರೂ ಕೂಡ ಜನರಿಗೆ ನಮಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ನಾವು ಎಲ್ಲಿಗೆ ಹೋಗ್ತೀವಿ? ನಾವು ಯಾವ ದಾರಿ ಇಟ್ಕೊಂಡಿದ್ದೀವಿ? ನಮ್ಮ ಪ್ರಯಾಣ ಎಲ್ಲಿಗೆ? ನಮ್ಮ ಬದುಕು ಎಲ್ಲಿಗೆ? ನಮ್ಮ ಬದುಕುಗಳು ಸರಿಯಾಗಬೇಕು ಪ್ರಿಯರೇ. ನಮ್ಮ ಬದುಕುಗಳು ಸರಿಯಾಗಬೇಕು. ಪ್ಲಸ್ಸು ಮೈನಸ್ ಎರಡನ್ನೂ ಕೂಡ ಯೋಚನೆ ಮಾಡಬೇಕು. ನಮ್ಮಲ್ಲಿ ಎಲ್ಲಿ ತಪ್ಪು ನಡೀತಾ ಇದೆ? ಭೌತಿಕವಾಗ, ಶಾರೀರಿಕವಾಗಿ ನಡೀತಾ ಇದೆಯಾ, ಆತ್ಮಿಕವಾಗಿ ನಡೀತಾ ಇದೆಯಾ? ಎರಡೂ ಕೂಡ ಪರಿಶೋಧನೆ ಮಾಡಬೇಕು. ಅದಕ್ಕೆ ದೇವರು ಎರಡು ನೋಡ್ತಾನೆ, ಪ್ಲಸ್ಸು ಮೈನಸ್ಸು. ನಿಮ್ಮಿಂದ ಒಳ್ಳೆಯದು ಕೆಟ್ಟದ್ದು, ಒಳ್ಳೆ ಕಾರ್ಯಕ್ರಮಗಳು, ಕೆಟ್ಟ ಕಾರ್ಯಕ್ರಮಗಳು, ಭೌತಿಕವಾಗಿ ನಡೆಸುವಂಥ ಕಾರ್ಯಕ್ರಮಗಳು, ಆತ್ಮಿಕವಾಗಿ ನಡೆಸುವಂಥ ಕಾರ್ಯಕ್ರಮಗಳು ಹೃದಯಪೂರ್ವಕ ನಡೀತಾ ಇದೆಯಾ? ಅಥವಾ ಹೃದಯದಲ್ಲಿ ಕಪಟ, ವೇಷಧಾರಣೆ, ಅಸೂಯೆ ಇಟ್ಟುಕೊಂಡು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ? ಏನಯ್ಯ ನಿಮ್ಮ ಕಾರ್ಯಕ್ರಮಗಳು? ಅದೇ ಹೇಳ್ತಾ ಇದ್ದಾರೆ ಪ್ರಿಯರಾದ ದೇವರ ಮಕ್ಕಳಿರ. ನನ್ನ ಕಡೆಗೆ ಕೈ ಎತ್ತುವಾಗ ನಿಮ್ಮನ್ನು ನೋಡದಂತೆ ನನ್ನ ಕಣ್ಣುಗಳನ್ನು ಮರೆ ಮಾಡಿಕೊಳ್ಳುವೆನು. ಹೌದು, ನೀವು ಬಹು ಪ್ರಾರ್ಥನೆಗಳನ್ನು ಮಾಡಿದರೂ ನಾನು ಕೇಳೆನು. ನಿಮ್ಮ ಕೈಗಳಲ್ಲಿ ರಕ್ತವು ತುಂಬಿದೆಯಾ? ನಿಮ್ಮ ಕೈಗಳಲ್ಲಿ ರಕ್ತ ಅಂದರೆ ಅನೇಕರನ್ನು ದೋಚಿಕೊಂಡಿದ್ದೀರಾ, ಅನೇಕರಿಗೆ ನೀವು ಮೋಸ ಮಾಡಿದ್ದೀರಾ, ಅನೇಕ ರೀತಿಯಲ್ಲಿ ದೇವರ ವಾಕ್ಯದ ಪ್ರಕಾರ ಬದುಕುಗಳ ಮೂಲಕ ಮೋಸ, ಅಧರ್ಮ ನಡೆದಿದೆಯಾ? ಕೈಯಲ್ಲಿ ರಕ್ತ ತುಂಬಿದೆ ಅಂದರೆ ಕೆಂಪಿನ ರಕ್ತ ಕೈಯಲ್ಲಿ ಇದೆ ಅಂತಲ್ಲ, ನಮ್ಮ ಬದುಕಿನಲ್ಲಿ ಅನೇಕ ತಪ್ಪು ಕಾರ್ಯಕ್ರಮಗಳು ನಡೀತಾ ಇದೆ ಎಂದು. ಆಮೇಲೆ ನಿಮ್ಮನ್ನು ತೊಳೆದುಕೊಳ್ಳಿರಿ. ದೇವರು ಹೇಳುವಂಥದ್ದು ಏನಪ್ಪ ಅಂತ ನೋಡುವಾಗ, ನಿಮ್ಮನ್ನು ತೊಳೆದುಕೊಳ್ಳಿರಿ, ಶುದ್ಧಿ ಮಾಡಿಕೊಳ್ಳಿರಿ, ನನ್ನ ಕಣ್ಣೆದಿರಿನ ನಿಮ್ಮ ದುಷ್ಕೃತ್ಯಗಳು ತೊಲಗಿಸಿರಿ, ದುರಾಚಾರವನ್ನು ಬಿಡಿರಿ, ಸದಾಚಾರವನ್ನು ಅಭ್ಯಾಸ ಮಾಡಿರಿ, ನ್ಯಾಯ ನಿರತರಾಗಿರಿ, ಹಿಂಸಕನನ್ನು ತಿದ್ದಿ ಸರಿಪಡಿಸಿರಿ, ಅನಾಥರಿಗೆ ನ್ಯಾಯ ತೀರಿಸಿರಿ, ವಿಧವೆಯ ಪಕ್ಷವಾಗಿ ವಾದಿಸಿರಿ. ಅನಾಥರಂದರೆ ಎಷ್ಟೋ ಮಂದಿ ವಾಕ್ಯವನ್ನು ತಿಳಿಯದೆ ಅನಾಥರಾಗಿದ್ದಾರೆ. ಅವರಿಗೆ ನನ್ನ ಬಗ್ಗೆ ಪರಿಚಯ ಮಾಡಿ ನನ್ನನ್ನು ತಿಳಿಸಿ, ಸರಿಯಾದ ರೀತಿಯಲ್ಲಿ ತಿಳಿಸಿ ಅಂತ ತಂದೆಯಾದ ದೇವರು ಹೇಳಿರುವಾಗ ಸರಿಯಾದ ರೀತಿಯಲ್ಲಿ ಏನ್ರಿ ಪರಿಚಯ ಮಾಡೋರು ಯಾರಿದ್ದಾರೆ ಪ್ರಿಯರೇ? ಹೋಗ್ಲಿ, ಅರ್ಥ ಮಾಡಿಕೊಳ್ಳೋರು ನಾವೇನಾದರೂ ಪರಿಚಯ ಮಾಡೋದಕ್ಕೆ ಸಿದ್ಧರಾಗ್ತಾ ಇದ್ದೀವಾ? ನಮಗೇನು ಹುಚ್ಚಿದೆ ಅಂತ ನೋಡುವಾಗ ಈ ಲೋಕದಲ್ಲಿ ಎಷ್ಟೋ ವರ್ಷಗಳು ಬದುಕ್ತೀವಂತ ಆಸೆ ಇಟ್ಕೊಂಡು ಕೂತ್ಕೊಂಡಿದ್ದೀವಿ. ಎಷ್ಟೋ ವರ್ಷಗಳು ಈ ಲೋಕದಲ್ಲಿ ನಾವು ಬಾಳ್ತೀವಿ, ಸಂತೋಷವಾಗಿ ಬಾಳ್ತೀವಿ ಎಂಬ ಆಸೆ ಇಟ್ಕೊಂಡು ಜೀವಿಸ್ತಾ ಇದ್ದೀವಿ. ಎಲ್ಲಿ ಸಂತೋಷವಾಗಿ ಬಾಳ್ತೀವಿ? ಎಲ್ಲಿ ಬದುಕ್ತೀವಿ ಪ್ರಿಯರೇ? ಎಲ್ಲಿ ಬದುಕ್ತೀವಿ ಹೇಳಿ? ಲೋಕದಲ್ಲಿ ಎಷ್ಟೋ ಮಂದಿ ಅನೇಕ ಅಪಘಾತಗಳಿಂದ, ಅನೇಕ ಆಕ್ಸಿಡೆಂಟ್ಗಳಿಂದ, ಅನೇಕ ಉಪದ್ರವಗಳಿಂದ ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಕೊನೆಯದಾಗಿ ದೇವರ ಸೇವೆಯಲ್ಲಿ ಇದ್ದಂಥ ಸೇವಕರೇ ಯಾವಾಗ ಹೋಗ್ತಾರೋ ಗೊತ್ತಿಲ್ಲದ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ನೋಡಿದ್ರೂ ಕೂಡ ಈ ಲೋಕದಲ್ಲಿ ಆಸೆ ಇಟ್ಟುಕೊಂಡು ಕುಳಿತುಕೊಂಡಿದ್ದೀವಿ ಅಂದರೆ ಏನು ಅರ್ಥ ಆಗಿದೆ?
ಆ ರೀತಿ ಅರ್ಥ ಮಾಡಿಕೊಂಡು ಲೋಕದ ರೀತಿಯಲ್ಲಿ ಜೀವಿಸಿದವರು, ಲೋಕದಗೋಸ್ಕರ ಪ್ರಯಾಸ ಪಟ್ಟವರು, ಲೋಕಕ್ಕೆ ಸಂಬಂಧಪಟ್ಟಿರುವಂಥ ನೇಮನಿಷ್ಠೆಗಳನ್ನು ಆಧಾರ ಮಾಡಿಕೊಂಡು ಜೀವಿಸೋದು. ಅಂದರೆ ನೇಮನಿಷ್ಠೆಗಳನ್ನು ಆಧಾರ ಮಾಡಿಕೊಂಡಿದ್ದಾರೆ ಅಂತ ನೋಡುವಾಗ ದೇವರ ಉದ್ದೇಶಗಳನ್ನು ಪಕ್ಕಕ್ಕಿಟ್ಟಿದ್ದಾರೆ. ನೇಮನಿಷ್ಠೆಗಳು ದೇವರಿಗೆ ಬಲಿ ಕೊಟ್ಟರೆ ಆಯಿತು. ಈ ವಾರ ಪಾಪ ಮಾಡಿದ್ದೀವ, ಈ ತಿಂಗಳ ಪಾಪ ಮಾಡಿದ್ದೀವ, ಮುಂದಿನ ತಿಂಗಳ ಹೋಗಿ ಫಾದರ್ ಹತ್ರ ಹೋಗಿ ಮಾತಾಡೋಣ, ಫಾದರ್ ನಾನು ತಪ್ಪು ಮಾಡಿದ್ದೀನಿ, ನೀವು ಪ್ರಾರ್ಥನೆ ಮಾಡಿ ನನ್ನ ತಪ್ಪುಗಳನ್ನು ನೀವೇ ಕ್ಷಮಿಸಿ ಅಂತ ಪ್ರಾರ್ಥನೆ ಮಾಡಿ, ಬೇಕಾದರೆ ನಿಮಗೆ ಕಾಣಿಕೆ ಕೊಡು ಅಂದರೆ ಕೊಡ್ತೀನಿ, ಅದು ನೀವೇ ಹೋಗಿ ಹೇಳ್ಕೊಳ್ಳಿ, ಯಾಕೆಂದರೆ ನೀವು ನೀತಿವಂತರಲ್ವ, ನೀವು ಪ್ರಾರ್ಥನೆ ಮಾಡಿದರೆ ದೇವ್ರು ಕೇಳ್ತಾರೆ, ನಾನು ಹೀಗೆ ತಪ್ಪು ಮಾಡ್ತಾ ಇರ್ತೀನಿ, ನೀವು ನಿಮ್ಮ ಬಳಿಯಲ್ಲಿ ಬರ್ತೀನಿ, ನೀವು ಪ್ರಾರ್ಥನೆ ಮಾಡಿ ದೇವ್ರ ಹತ್ರ ಕ್ಷಮೆಪಣೆ ಕೊಡಿಸ್ರಿ. ಸತ್ತ ನಂತರ ನೀವು ನರಕಕ್ಕೆ ಆ ರೀತಿ ಬನ್ನಿ, ನಾನು ಈ ರೀತಿ ಬರ್ತೀನಿ, ಇಬ್ಬರು ನರಕದಲ್ಲಿ ಭೇಟಿ ಆಗೋಣ. ಅಲ್ಲಿ ನರಕದಲ್ಲಿ ಭೇಟಿ. ದೇವರ ಸೇವಕರಾಗಿರುವಾಗ ಅವರು ಎಚ್ಚರಿಸ್ಬೇಕ್ರಿ. ದೈವ ಸೇವಕರು ಎಚ್ಚರಿಸಬೇಕು, ಸರಿ ಮಾಡಬೇಕು, ಸರಿಪಡಿಸ್ಬೇಕು. ಸರಿಪಡಿಸುವಂಥ ಬೋಧಕರು ಯಾರಿದ್ದಾರೆ? ಎಲ್ಲ ಈಗಲೂ ಕೂಡ ಎಲ್ಲ ಕತೆಗಳು ಹೇಳಿದ್ರೆ, ಇಲ್ಲ ಆಶೀರ್ವಾದ ವಚನಗಳು ತೋರಿಸಿದರೆ ಏನ್ರಿ, ನಿಮ್ಮನ್ನು ಉದ್ಧಾರ ಮಾಡ್ತಾರೆ ದೇವರು, ನೀವು ಕಾಣಿಕೆ ಕೊಟ್ಟರೆ ಸಾಕು ನಿಮ್ಮನ್ನು ಉದ್ಧಾರ ಮಾಡ್ತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಈ ರೀತಿ ಎಲ್ಲ ಹೇಳಿದ್ರೆ ಸಾಕು ಜನ ತುಂಬುತ್ತಾರೆ. ಕಠಿಣವಾಗಿ ಇರುವಂಥ ವಿಷಯಗಳನ್ನು ಹೇಳಿದ್ರೆ ಬರೋರು ಕೂಡ ಯಾರೂ ಬರಲ್ಲ. ಆಗತಿ ಬಂದರು ಬಿಟ್ಟರು ನಮ್ಗೆ ಬೇಕಾಗಿಲ್ಲ, ನಮ್ಗೆ ಬೇಕಾಗಿದೆ ಇರುವಂಥ ವಿಷಯಗಳನ್ನು ನೇರವಾಗಿ ಎಚ್ಚರಿಸ್ತೀವಿ. ಕೇಳಿದವರು ಉಳ್ಕೊಳ್ತಾರೆ, ಕೇಳದೆ ಇದ್ದವನು ಬೆಂಕಿ ಕೊಂಡಕ್ಕೆ ಹೋಗ್ತಾನೆ ಅಷ್ಟೆ. ಮೋಶೆ ಮೂಲಕ ಧರ್ಮಶಾಸ್ತ್ರ ಕೊಡಲ್ಪಟ್ಟಿದೆ ಅಂತೆ. ಧರ್ಮಶಾಸ್ತ್ರ ಕೊಡಲ್ಪಟ್ಟಿರುವಾಗ ಈ ಧರ್ಮಶಾಸ್ತ್ರವನ್ನು ಪಡ್ಕೊಂಡಿರುವಂಥ ಇಸ್ರಾಯೇಲ್ ಜನಾಂಗದವರು ಏನಾಗಿದ್ದಾರಂತ ನೋಡುವಾಗ ಅದನ್ನೇ ಆಧಾರ ಮಾಡಿಕೊಂಡಿದ್ದಾರೆ ಅಂತ. ಅಂದರೆ ಆಚಾರಗಳಿಗೆ, ಅಂದರೆ ನೇಮನಿಷ್ಠೆಗಳಿಗೆ ಒಳಪಟ್ಟು ನೇಮನಿಷ್ಠೆಗಳನ್ನು ಆಧಾರ ಮಾಡಿಕೊಂಡು ಜೀವಿಸ್ತಾ ಇದ್ದಾರೆ. ಯಾರನ್ನ ಆಧಾರ ಮಾಡ್ಕೋಬೇಕು? ದೇವರನ್ನ ಆಧಾರ ಮಾಡ್ಕೋಬೇಕು. ದೇವರನ್ನ ಆಧಾರ ಮಾಡಿಕೊಂಡು ದೇವರನ್ನ ಮುಂದೆ ಇಟ್ಕೊಂಡು ದೇವ್ರಿಗೋಸ್ಕರ ಪ್ರಯಾಸ ಪಡೋದು ಬಿಟ್ಟು ಆಚಾರಗಳನ್ನು ಆಧಾರ ಮಾಡಿಕೊಂಡ್ರೆ, ನೇಮನಿಷ್ಠೆಗಳನ್ನು ಆಧಾರ ಮಾಡಿಕೊಂಡು ಜೀವಿಸಿದರೆ, ಅಂದರೆ ಅರ್ಥ ಆಗಬೇಕಾದ್ರೆ ಈಗಿನ ಕಾಲದಲ್ಲಿ ಒಬ್ಬ ರೋಗಿ ಏನಾದರೂ ಪರವಾಗಿಲ್ಲ, ನನ್ನ ಬಳಿಯಲ್ಲಿ ಹಣ ಇದೆ, ಹಣದ ಮೂಲಕ ಪರಿಹಾರ ಮಾಡ್ಕೊಳ್ತೀನಿ ಎಂಬುವಂಥ ಆಲೋಚನೆಯಲ್ಲಿರ್ತಾನಲ್ಲ, ಅದೇ ಪ್ರಕಾರ ಧರ್ಮಶಾಸ್ತ್ರವನ್ನು ಪಡ್ಕೊಂಡಿರುವಂತಾಗ ಏನ್ರಿ ಇಸ್ರಾಯೇಲ್ ಜನಾಂಗದವರು ಇದ್ದರೂ ಪರವಾಗಿಲ್ಲ, ನಾವು ಎಷ್ಟು ಪಾಪ ಮಾಡಿದ್ರೂ ಪರವಾಗಿಲ್ಲ, ಆನಂತರ ಧರ್ಮಶಾಸ್ತ್ರ ಕೊಡಲ್ಪಟ್ಟಿದೆ, ಈ ಆಜ್ಞೆಗಳ ಪ್ರಕಾರ ಏನ್ರಿ ಕುರಿ ಮೇಕೆ ಯಾವುದೋ ಪಾರಿವಾಳ ಕೊಟ್ಟರೆ ಸಾಕು ದೇವ್ರು ಕ್ಷಮಿಸ್ಬಿಡ್ತಾರೆ ಅಂತೇಳಿ ಆ ಆಜ್ಞೆಗಳಿಗೆ ಇಲ್ಲಪ್ಪ ಅಂದರೆ ಆ ಪದ್ಧತಿಗಳನ್ನು ಆಧಾರ ಮಾಡಿಕೊಂಡು ಅವುಗಳನ್ನು ಆಧಾರ ಮಾಡಿಕೊಂಡು ಜೀವಿಸ್ತಾ ಇದ್ದಾರೆ. ಇವರು ಮಾಡೋ ಪಾಪಗಳನ್ನು ನಡೀತಾ ಇದೆ, ತಪ್ಪುಗಳ ಮೇಲೆ ತಪ್ಪುಗಳು, ಪಾಪದ ಮೇಲೆ ಪಾಪಗಳು ನಡೀತಾ ಇದೆ. ಪಾಪದ ಮೇಲೆ ಪಾಪ ಮಾಡಿಕೊಂಡು ನೇಮ ನಿಷ್ಠೆಗಳನ್ನು ಪಾಲಿಸ್ತಾ ಇದ್ದಾರಂತೆ. ಆ ರೀತಿ ಪಾಲಿಸಿದರೆ ದೇವ್ರ ಮುಂದೆ ಸಹಿಸ್ತಾನೇನ್ರಿ? ದೇವ್ರು ಸಹಿಸ್ತಾನ? ದೇವ್ರು ಇಷ್ಟಪಡ್ತಾನ? ಯೆರೆಮೀಯ ಗ್ರಂಥ 6ನೇ ಅಧ್ಯಾಯ 18ನೇ ವಚನ ನೋಡಿ. ಯೆರೆಮೀಯ ಗ್ರಂಥ 6ನೇ ಅಧ್ಯಾಯ 18ನೇ ವಚನದಿಂದ. ಯೆರೆಮೀಯ ಗ್ರಂಥ 6ನೇ ಅಧ್ಯಾಯ 18ನೇ ವಚನದಿಂದ. ಆದ ಕಾರಣ ಜನಾಂಗಗಳೇ ಕೇಳಿರಿ, ಜನಸಮೂಹವೇ ಅವರಲ್ಲಿ ನಡೆದದ್ದನ್ನು ಮನಸ್ಸಿಗೆ ತಂದುಕೋ, ಭೂಲೋಕವೇ ಕೇಳು. ಆಹಾ, ಈ ಜನರು ನನ್ನ ಮಾತುಗಳನ್ನು ಕೇಳದೆ ನನ್ನ ಧರ್ಮ ಬೋಧನೆಯನ್ನು ಅಸಡ್ಡೆ ಮಾಡಿದ್ದರಿಂದ ಇವರ ಆಲೋಚನೆಗಳ ಫಲವಾದ ಕೇಡನ್ನು ಇವರ ಮೇಲೆ ಬರಮಾಡುವೆನು. ನೀವು ಶೇಬದ ಧೂಪವನ್ನು, ದೂರದೇಶದ ಒಳ್ಳೆ ಬಜೆಯನ್ನು ನನಗೆ ಅರ್ಪಿಸುವುದರಿಂದ ಏನು ಪ್ರಯೋಜನ? ಅಂದರೆ ಸುಗಂಧ ವಾಸನೆ ಹುಟ್ಟಿಸುವಂಥ ಧೂಪವನ್ನು ಹಾಕುವುದರಿಂದ ಏನು ಪ್ರಯೋಜನ? ನಿಮ್ಮ ಹೋಮಗಳು ನನಗೆ ಮೆಚ್ಚುಗೆಯಲ್ಲ, ನಿಮ್ಮ ಯಜ್ಞಗಳನ್ನು ನನಗೆ ಇಷ್ಟವಲ್ಲ. ಆದ ಕಾರಣ ಈಗೋ ನಾನು ಈ ಜನರ ಮುಂದೆ ಆಟಂಕಗಳನ್ನು ಒಡ್ಡುವೆನು. ತಂದೆಗಳು ಮಕ್ಕಳು ಅವುಗಳನ್ನು ಹೆಡುವರು, ನೆರೆಹೊರೆಯವರು ನಾಶವಾಗುವರು. ಇದೇ ಯೆಹೋವನಾದ ನನ್ನ ನುಡಿ. ಅಂದರೆ ಅವರು ಹೋಮಗಳನ್ನು, ಯಜ್ಞವನ್ನು, ಧೂಪವನ್ನು, ಸುಗಂಧ ವಾಸನೆಯನ್ನು ಉಂಟು ಮಾಡುವಂಥ ಧೂಪವನ್ನು ಎಲ್ಲವನ್ನು ಅರ್ಪಿಸ್ತಾ ಇದ್ದಾರೆ. ಒಳ್ಳೆ ಧೂಪವನ್ನು
ಒಳ್ಳೆ ಸುಗಂಧ ವಾಸನೆ ಉಂಟು ಮಾಡುವಂಥ ಧೂಪವನ್ನು, ಆಮೇಲೆ ಅರ್ಪಣೆಯನ್ನು, ಹೋಮವನ್ನು. ಆದರೆ ಬದುಕುಗಳು ಹೇಗಿದೆ ಅಂತ ನೋಡುವಾಗ ಎಲ್ಲ ಹೊಲಸು, ಬದುಕುಗಳು ಸರಿಯಿಲ್ಲ. ಮತ್ತು ಈಗಿನ ಕಾಲದಲ್ಲಿ ಕೂಡ ಹೇಗಿದೆ ಅಂತ ನೋಡುವಾಗ ಈಗಿನ ಕಾಲದಲ್ಲಿ ಕೂಡ ಅಷ್ಟೇ. ನಮ್ಮ ಏಸಪ್ಪ ಹುಟ್ಟಿದ್ದಾನೆ, 2 ವರ್ಷ ಆಯಿತು ಗೊತ್ತಪ್ಪ. ಯಾಕೆ ಹುಟ್ಟಿದ್ದಾನಪ್ಪ ಅವೆಲ್ಲ ನಮ್ಗೆ ಗೊತ್ತಿಲ್ಲಪ್ಪ. ಏಸಪ್ಪ ನಮ್ಗೆ ಹುಟ್ಟಿದ್ದಾನೆ, ಏಸಪ್ಪ ಅಲ್ಲಲೂಯಪ್ಪ. ಏನು ಮಾಡೋಣ? ಬಿರಿಯಾನಿ ಕೇಕ್ ಕಟ್ ಮಾಡೋಣ. ಕೇಕ್ ಕಟ್ ಮಾಡಿ ನಿನಗೆ ಹಂಚ್ತೀನಿ, ನೀನು ಹೊಟ್ಟೆ ತುಂಬ ತಿನ್ನು. ಆಮೇಲೆ ನೆಕ್ಸ್ಟ್ ಡೇ ಇಂದ ನಾನು ನನ್ನ ಕೆಲಸದಲ್ಲಿ ಇರ್ತೀನಿ. ವರ್ಷದ ಪೂರ್ತಿ ನಾನು ಸಂಪಾದನೆ ಮಾಡ್ತೀನಿ. ಪೂರ್ತಿ ಸಂಪಾದನೆ ಮಾಡಿಕೊಂಡು ಆನಂತರ ವರ್ಷದಲ್ಲಿ ಒಂದು ಹಬ್ಬ ಬರುತ್ತೆ. ಆ ಹಬ್ಬದಲ್ಲಿ ಒಳ್ಳೆ ಊಟ ಮಾಡೋಣ, ಬಿರಿಯಾನಿ ತಿನ್ನೋಣ, ಕೇಕ್ ತಿನ್ನೋಣ, ಹಂಚ್ರಿ. ಇದಕ್ಕೋಸ್ಕರ ಯೇಸು ಕ್ರಿಸ್ತರು ಬಂದ್ರ? ಧರ್ಮಶಾಸ್ತ್ರವನ್ನು ಪಡ್ಕೊಂಡ ಅವರು ಆ ರೀತಿ ಇದ್ದಾರೆ. ಹೊಸ ಒಡಂಬಡಿಕೆಯನ್ನು ಪಡ್ಕೊಂಡಿರುವಂಥ ಕ್ರೈಸ್ತರು ಯಾವ ರೀತಿ ಇದ್ದಾರೆ? ಇದೆಲ್ಲ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ ಅರ್ಥ ಆಗ್ತಾ ಇಲ್ವಾ? ಕುರುಡರಾಗಿದ್ದಾರಾ? ಒಂದ್ಸರಿ ನೋಡಿ ಪ್ರಪಂಚ ದೇಶದಲ್ಲಿರುವಂಥ ಕ್ರೈಸ್ತರ ಬೋಧಕರನ್ನು, ದೊಡ್ಡ ದೊಡ್ಡ ಸೇವಕರನ್ನು, ಇವರೆಲ್ಲರನ್ನು ಪರಿಶೋಧನೆ ಮಾಡುವ ಕುರುಡರಾಗಿದ್ದಾರೆ. ಕುರುಡರು ನೇಮನಿಷ್ಠೆಗಳಿಗೆ ಒಳಪಟ್ಟಿದ್ದಾರೆ. ಒಂದು ಕಾಲದಲ್ಲಿ ನೇಮನಿಷ್ಠೆಗಳನ್ನು ಮಾಡಿದವರನ್ನೇ ಶಾಪಗ್ರಸ್ತರಂತೇಳಿ ಅವರನ್ನೇ ಶಾಪಗ್ರಸ್ತ ಅಂತ ಹೇಳಿರುವಾಗ ನಿನ್ನನ್ನು ನೇಮನಿಷ್ಠೆಗಳನ್ನು ಮಾಡಿದರೆ ಸಂತೋಷ ಪಡ್ತಾನ? ನಿನ್ನನ್ನು ನೇಮನಿಷ್ಠೆಗಳನ್ನು ಮಾಡುವಂಥ ದೇವರು ಹೇಳ್ತಾನ ದೇವರು? ಎಲ್ಲಿದ್ದೀರಾ? ಯಾವ ಲೋಕದಲ್ಲಿದ್ದೀರಾ? ಯಾವ ಮಾಯದಲ್ಲಿದ್ದೀರಾ? ಪ್ರಿಯರ ದೇವ್ರ ಮಕ್ಕಳಿರ ಬಹಳ ತಪ್ಪು ನಡೀತಾ ಇದೆ ರೀ. ಧರ್ಮಶಾಸ್ತ್ರ ಪಡ್ಕೊಂಡಿರುವಾಗ ಆ ಧರ್ಮಶಾಸ್ತ್ರ ನೋಡಿ, ಆ ಧರ್ಮಶಾಸ್ತ್ರದಲ್ಲಿರುವಂಥ ಆಜ್ಞೆಗಳು ನೋಡಿ, ಪ್ರಿಯರ ದೇವ್ರ ಮಕ್ಕಳಿರ ಏನಾಗಿದ್ದಾರೆ? ಪಾಲಿಸಿದ್ದಾರೆ, ಲೋಕದ ರೀತಿಯಲ್ಲಿ ಇದ್ದಾರೆ. ಲೋಕದ ರೀತಿಯಲ್ಲಿ ಇದ್ದು ಆನಂತರ ಆಚಾರಗಳನ್ನು, ನೇಮನಿಷ್ಠೆಗಳನ್ನು ಪಾಲಿಸಿದ್ದಾರೆ. ಕೊನೆಯದಾಗಿ ಪಾಪಗಳ ಮೇಲೆ ಪಾಪ. ಅವರೆಲ್ಲ ನೋಡುವಾಗ ಶಾಪಗ್ರಸ್ತರಾಗಿದ್ದಾರಂತೆ. ಅದಕ್ಕೆ ಇದೆಲ್ಲ ಬೇಡ ಅಂತೇಳಿ ದೇವರು ಒಳ್ಳೆಯ ಆಲೋಚನೆ ಮಾಡಿ ತೆಗೆದಾಕಿ ಏನು ಮಾಡಿದ್ದಾರೆ ಗೊತ್ತಾ? ಮೋಶೆ ಮೂಲಕ ಕೊಡಲ್ಪಟ್ಟಿರುವಂಥ ಈ ಧರ್ಮಶಾಸ್ತ್ರವನ್ನು ತೆಗೆದಾಕಿ ಹೊಸ ಒಡಂಬಡಿಕೆಯನ್ನು ಕೊಡ್ತೀನಿ ಅಂತ ಹೇಳಿದ್ದಾನೆ. ಈ ಹೊಸ ಒಡಂಬಡಿಕೆಯಲ್ಲಿ ಏನಿದೆ ಅಂತ ನೋಡುವಾಗ ದೇವರ ಕೃಪೆ, ದೇವರ ಸತ್ಯ, ದೇವರ ಕೃಪೆ ಇದೆ, ದೇವರ ಸತ್ಯ ಇದೆ. ಅದು ಹೇಗೆ ಬರುತ್ತೆ ಅಂತ ನೋಡುವಾಗ ಒಂದು ಸಾರಿ ಇಬ್ರಿಯರಿಗೆ ಬರೆದ ಪತ್ರಿಕೆಯ 10ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆಯ 10ನೇ ಅಧ್ಯಾಯ 1ನೇ ವಚನದಿಂದ ನೋಡಿ ಪ್ರಿಯರೇ. 1ನೇ ವಚನದಿಂದ, ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾಗಿದ್ದ ಮೇಲುಗಳ ಛಾಯೆಯ ಹೊರತು ಅವುಗಳ ನಿಜ ಸ್ವರೂಪವಲ್ಲ. ವಾದುದರಿಂದ ಆ ಧರ್ಮಶಾಸ್ತ್ರವು ವರ್ಷಕ್ಕೆ ಪದೇ ಅರ್ಪಿತವಾಗುವ ಒಂದೇ ವಿಧವಾದ ಯಜ್ಞಗಳನ್ನು ಅರ್ಪಿಸಿ ದೇವರ ಸಮೀಪಕ್ಕೆ ಬರುವವರನ್ನು ಎಂದಿಗೂ ಸಿದ್ಧಿಗೆ ತರಲಾರದು. ನೋಡಿದ್ರ? ಧರ್ಮಶಾಸ್ತ್ರದ ಮೂಲಕ ವರ್ಷಕ್ಕೆ ಪದೇ ಅರ್ಪಿತವಾಗುವ ಒಂದೇ ವಿಧವಾದ ಯಜ್ಞಗಳನ್ನು ಅರ್ಪಿಸಿ ದೇವರ ಸಮೀಪಕ್ಕೆ ಬರುವವರನ್ನು ಎಂದಿಗೂ ಸಿದ್ಧಿಗೆ ತರಲಾರದು. ಅಂದರೆ ಪರಿಪೂರ್ಣರನ್ನಾಗಿ ಮಾಡುವುದಿಲ್ಲವಂತೆ. ಅದು ಪರಿಪೂರ್ಣರನ್ನು ಅಂದರೆ ದೇವರ ಸನ್ನಿಧಿಗೆ ಸೇರಬೇಕಾದರೆ, ಪರಲೋಕವನ್ನು ಮುಟ್ಟಬೇಕಾದರೆ ಪರಿಪೂರ್ಣರಾಗಬೇಕು. ಭಕ್ತಿಯಲ್ಲಿ ಪರಿಪೂರ್ಣರು, ದೇವರು ಮೆಚ್ಚುವಂಥ ರೀತಿಯಲ್ಲಿ ಪರಿಪೂರ್ಣರಾಗಬೇಕು. ಧರ್ಮಶಾಸ್ತ್ರವನ್ನು ಪಡ್ಕೊಂಡಿರುವಂಥ ಅವರು ಏನು ಮಾಡಿದಾರಂತ ನೋಡುವಾಗ, ಹೃದಯದಲ್ಲಿ ದೇವರಿಗೆ ಸ್ಥಾನ ಕೊಡದೆ, ಹೃದಯದಲ್ಲಿ ದೇವರ ವಾಕ್ಯಕ್ಕೆ ಸ್ಥಾನ ಕೊಡದೆ, ಕೇವಲ ನೇಮನಿಷ್ಠೆಗಳಿಗೆ ಮಾತ್ರ ಸ್ಥಾನ ಕೊಟ್ಟು ಈ ನೇಮನಿಷ್ಠೆಗಳನ್ನು ಪಾಲಿಸ್ತಾ ಇದ್ದಾರಂತೆ. ಸಬ್ಬಾತು ದಿನಕ್ಕೆ ಹೋಗಬೇಕು. ಆ ನಂತರ ಏನಾದರೂ ಬಲಿ ಅರ್ಪಣೆ ಕೊಡಬೇಕಾ? ಕೊಡ್ತಾ ಇರಬೇಕು. ಏನಾದರೂ ನಮ್ಮದು ಪಾಪ ನಡೆದಿದೆಯಾ? ಪಾಪ ನಡೆದಾಗ ಮತ್ತೆ ಇಂಥ ಏನಾದರೂ ಬಲಿ ಕೊಡೋದು.
ಭೌತಿಕವಾದಂಥ ಎಲ್ಲ ಆಚರಣೆಗಳಿದೆ ನೋಡಿ, ಇಂಥ ಆಚರಣೆಗಳನ್ನು ನೇಮ ನಿಷ್ಠೆಗಳನ್ನು ಪಾಲಿಸ್ತಾ ಇದ್ದಾರೆ. ಆದರೆ ಹೃದಯದಲ್ಲಿ ಜಾಗ ಇಲ್ಲ. ಹೃದಯದಲ್ಲಿ ಏನಿಲ್ಲ? ಜಾಗ ಇಲ್ಲ. ಹೃದಯದಲ್ಲಿ ದೇವರು ಇಲ್ಲ. ಅದಕ್ಕೆ ಮಾರ್ಕನು ಬರೆದು ಸುವಾರ್ತೆಯಲ್ಲಿ ಕೂಡ ಈ ಮಾತನ್ನು ನೋಡುತ್ತೇವೆ. ಎಷ್ಟೋ ಸಾರಿ ಓದಿದ್ದೇವೆ, ಎಷ್ಟೋ ಸಾರಿ ಈ ಮಾತನ್ನು ಓದಿದ್ದೇವೆ ಪ್ರಿಯರೇ. ಮತ್ತೊಂದು ಸಾರಿ ಓದೋಣ. 7ನೇ ಅಧ್ಯಾಯ 6ನೇ ವಚನ. ಮಾರ್ಕನು ಬರೆದು ಸುವಾರ್ತೆ 7ನೇ ಅಧ್ಯಾಯ 6ನೇ ವಚನ ಓದಿ. ಕಪಟಿಗಳಾದ ನಿಮ್ಮ ವಿಷಯದಲ್ಲಿ ಯೆಶಾಯನು ವಿಹಿತವಾಗಿ ಹೀಗೆ ಪ್ರವಾದಿಸಿದ್ದಾನೆ. ಅವನು ಬರೆದದ್ದೇನೆಂದರೆ, ಈ ಜನರು ಮಾತುಗಳಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಪದ್ಧತಿಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥವಾಗಿದೆ. ಅಂದರೆ ಮನುಷ್ಯರ ಮೂಲಕ ಬಂದಿರುವಂಥ ಅನೇಕ ಪದ್ಧತಿಗಳಿದೆ, ಅನೇಕ ಆಚಾರಗಳಿದೆ. ಇವೆಲ್ಲವನ್ನು ಕೂಡ ಏನು ಮಾಡ್ತಾ ಇದ್ದಾರೆ ಅಂತ ನೋಡುವಾಗ, ಇದು ದೇವರಿಗೆ ಇಷ್ಟವಾದದ್ದು, ಇದು ದೇವರಿಗೆ ಇಷ್ಟವಾದದ್ದು, ಇದು ದೇವರಿಗೆ ಇಷ್ಟವಾದದ್ದು ಅಂತ ಹೇಳಿ ಮನುಷ್ಯರು ಹೇಳಿರುವಂಥದ್ದೇ ಏನ್ರಿ ಇಷ್ಟಪಟ್ಟು ಮಾಡುವಂಥದ್ದು. ಈ ಕಲರ್ ಯಾರಿಗಿಷ್ಟ ಗೊತ್ತಾ? ದೇವರಿಗೆ ಇಷ್ಟ ಅಂತ ಹೇಳ್ತಾರೆ. ಈ ವಸ್ತ್ರಗಳು ಯಾರಿಗಿಷ್ಟ ಗೊತ್ತಾ? ಇಂಥ ಕಲರ್ ಇಂಥ ದೇವ್ರಿಗಿಷ್ಟ, ಇಂಥ ಕಲರ್ ಇಂಥ ದೇವ್ರಿಗಿಷ್ಟ, ಇಂಥ ಹಣ್ಣು ಹಂಪಲುಗಳು ಇಂಥ ದೇವ್ರಿಗಿಷ್ಟ. ಪ್ರಪಂಚ ದೇಶದಲ್ಲಿ ನೋಡಿ, ಎಲ್ಲ ದೇವರ ಹೆಸರಿನಲ್ಲೇ. ಅದೇ ಪ್ರಕಾರ ಕ್ರೈಸ್ತರ ಮಧ್ಯದಲ್ಲೂ ಕೂಡ ನೋಡುವಾಗ ಏನ್ರಿ, ಇಂಥದ್ದು ದೇವ್ರಿಗಿಷ್ಟ, ಇಂಥದ್ದು ದೇವ್ರಿಗಿಷ್ಟ, ಇಂಥದ್ದು ದೇವ್ರಿಗಿಷ್ಟ ಅಂತ ಹೇಳಿ ಅನೇಕ ನೇಮ ನಿಷ್ಠೆಗಳನ್ನು ಏರ್ಪಾಟ್ ಮಾಡಿ, ಈ ನೇಮ ನಿಷ್ಠೆಗಳನ್ನು ಪಾಲಿಸಿ ದೇವರ ವಾಕ್ಯಗಳನ್ನು ಸಂಪೂರ್ಣವಾಗಿ ದೂರ ಮಾಡಿದ್ದಾರಂತೆ. ಈ ಹಬ್ಬಗಳನ್ನು ನೋಡುವಾಗ ಏನ್ರಿ, ದೇವರ ಕೆಲಸವನ್ನು ಹಾಳು ಮಾಡ್ತಾ ಇಲ್ವಾ? ದೇವರ ಕೆಲಸವನ್ನು ಹಾಳು ಮಾಡ್ತಾ ಇದ್ದೀವಿ ಅಂತ ಅನಿಸ್ತಾ ಇಲ್ವಾ? ದೇವರ ಕೆಲಸವನ್ನು ಹಾಳು ಮಾಡ್ತಾ ಇದ್ದೀವಿ ಅಂತ ಅನಿಸ್ತಾ ಇಲ್ವಾ? ಸೇವಕರಿಗೆ ಅನಿಸ್ತಾ ಇಲ್ವಾ? ಹೋಗಲಿ, ಸುವಾರ್ತೆಯನ್ನು ಸಾರ್ತಾ ಇದ್ದೀವ ಏನ್ರಿ? ನಿಜವಾಗ್ಲೂ ಯೇಸು ಕ್ರಿಸ್ತರನ್ನು ಅರ್ಥ ಮಾಡಿಕೊಂಡಿದ್ದರೆ, ನಿಜವಾಗ್ಲೂ ತಂದೆಯಾದ ದೇವರನ್ನ ಅರ್ಥ ಮಾಡಿಕೊಂಡಿದ್ದರೆ, ಸಭೆಯನ್ನು ಕೂಟವನ್ನು ಏರ್ಪಾಟ್ ಮಾಡಬೇಕು. ಕೂಟವನ್ನು ಏರ್ಪಾಟ್ ಮಾಡಿದ ನಂತರ ದೇವರ ಪ್ರೀತಿಯನ್ನು, ದೇವರ ವೇದನೆಯನ್ನು, ದೇವರ ಉಗ್ರತೆಯನ್ನು ಸಮಾಜಕ್ಕೆ ಪರಿಚಯ ಮಾಡಬೇಕು. ಅಲ್ಲಿ ಕುಣಿದಾಡೋದಲ್ಲ, ಅಲ್ಲಿ ಕುಣಿದಾಡಿ ಹೆಣ್ಣು ಮಕ್ಕಳನ್ನು ಇಲ್ಲಾಂದರೆ ಯುವತಿಯರನ್ನು ನಿಲ್ಲಿಸಿ ಸಿನಿಮಾದಲ್ಲಿ ಡ್ಯಾನ್ಸ್ ಆಡುವ ಹಾಗೆ, ಈ ಮಕ್ಕಳ ಮೂಲಕ ಸಿನಿಮಾದಲ್ಲಿ ಆಡಿಸುವ ಹಾಗೆ ಡ್ಯಾನ್ಸ್ಗಳನ್ನು ಆಡಿಸಿದರೆ ನೀನು ಸಮಾಜವನ್ನು ಹಾಳು ಮಾಡ್ತಾ ಇದ್ದೀಯ ಅಂತ ಅರ್ಥ. ನೀನು ಸಮಾಜವನ್ನು ದೇವರ ಹೆಸರಿನಲ್ಲಿ ಹಾಳು ಮಾಡ್ತಾ ಇದ್ದೀಯಾ, ತಪ್ಪು ದಾರಿಯಲ್ಲಿ ನಡೆಸ್ತಾ ಇದ್ದೀಯಾ. ಅದು ಸೈತಾನನ ದಾರಿ ಅದು. ನಿನ್ನ ಮಗಳ ಮೂಲಕ ಡ್ಯಾನ್ಸ್ ಮಾಡಿಸ್ತೀಯಾ? ಆ ಮಗಳನ್ನು ನೋಡಿ ಹೊರಗಡೆ ಇದ್ದಂಥವ್ರು ಏನು ಕಲಿತಾರೆ? ಸಿನಿಮಾದಲ್ಲಿ ನೋಡಿ ಯಾವ ರೀತಿ ಸಂತೋಷ ಪಡ್ತಾ ಇದ್ದಾರೋ ಅದೇ ಪ್ರಕಾರ ನಿನ್ನ ಮಗಳು ಇಷ್ಟ ಬಂದಾಗಿ ಕುಣಿದಾಗ, ಡ್ಯಾನ್ಸ್ ಮಾಡಿದಾಗ ನಿನ್ನ ಮಗಳನ್ನು ನೋಡಿ ಹೊರಗಡೆ ಇದ್ದವರು ಸಂತೋಷ ಪಡ್ತಾರೆ ವಿನಃ ದೇವರ ಪ್ರೀತಿ ಕಲಿತಾರಾ? ದೇವರ ಜ್ಞಾನವನ್ನು ಕಲಿತಾರಾ? ಇಲ್ಲ. ದೇವರ ಜ್ಞಾನವನ್ನು ಅರ್ಥ ಆಗುವಂಥ ರೀತಿಯಲ್ಲಿ ಪ್ರತಿ ಕ್ರೈಸ್ತರು ಬೋಧನೆ ಮಾಡಬೇಕು. ಪ್ರತಿ ಕ್ರೈಸ್ತರು ಸಿದ್ಧರಾಗಿ ಬೋಧಿಸಬೇಕು, ಬೋಧನೆ ನಡಿಬೇಕು. ಬೋಧನೆ ದೈವತ್ವದ ಬಗ್ಗೆ, ಕ್ರಿಸ್ತನ ಗುಣಗಳು, ದೈವತ್ವ ಇದು ನಡಿಬೇಕು. ಪ್ರಿಯರ ದೇವ್ರ ಮಕ್ಕಳಿರ, ಮನುಷ್ಯರು ಕಲ್ಪಿಸಿದ ಪದ್ಧತಿಗಳು. ಕ್ರಿಸ್ಮಸ್ ಬಂತು, ಆಟ ಆಡೋಣ, ಡ್ಯಾನ್ಸ್ ಆಡೋಣ, ಡ್ಯಾನ್ಸ್ ಕಲೀರಿ. ಮಧ್ಯದಲ್ಲಿ ಕ್ರಿಸ್ಮಸ್ ತಾತನನ್ನು ಕರ್ಕೊಂಬನ್ರಿ, ಅವ್ರಿಗಿಷ್ಟ ಹಣ ಕೊಡೋಣ. ನೋಡಪ್ಪ, ನೀನು ಕ್ರಿಸ್ಮಸ್ ತಾತನ ವೇಷ ಹಾಕ್ಕೊಳ್ಬೇಕು, ನೋಡಪ್ಪ ಡ್ರೆಸ್ ಹಾಕುಪ್ಪ. ಮರಳಲ್ವಾ? ಮಾಯ ಅಲ್ವಾ? ಮೋಸ ಅಲ್ವಾ? ದಾರಿ ತಪ್ಪಿಸುವಂಥ ದಾರಿ ಅಲ್ವಾ? ಅಲ್ಲಂತೀರಾ? ಇನ್ನೂ ತುಂಬ ದಾರಿ ಇದೆ ರೀ. ಧರ್ಮಶಾಸ್ತ್ರವನ್ನು ಪಡ್ಕೊಂಡಿರುವಂಥ ಅವರು ಕೂಡ ಇದೇ ರೀತಿ ತಪ್ಪು ದಾರಿಯಲ್ಲೇ. ಅದಕ್ಕೆ ಧರ್ಮಶಾಸ್ತ್ರವನ್ನು ತೆಗೆದು ಹೊಸ ಒಡಂಬಡಿಕೆಯನ್ನು ಕೊಟ್ಟಿದ್ದಾರೆ. ಈ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಏನ್ರಿ, ಕೃಪೆಯೂ ಸತ್ಯವೂ ಇದೆಯಂತೆ. ಕೃಪೆಯೂ ಸತ್ಯವೂ. ಅದಕ್ಕೆ ಮತ್ತೆ ಅಲ್ಲಿ ನೋಡಿದ್ದೀವಲ್ವ, ಇಬ್ರಿಯರಿಗೆ ಬರೆದ ಪತ್ರಿಕೆಗೆ ಬನ್ನಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ
1ನೇ ವಚನದಲ್ಲಿ, ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾಗಿದ್ದ ಮೇಲುಗಳ ಛಾಯೆ ಹೊರತು ಅವುಗಳ ನಿಜ ಸ್ವರೂಪವಲ್ಲವಾದ್ದರಿಂದ ಆ ಧರ್ಮಶಾಸ್ತ್ರವು ವರ್ಷ ವರ್ಷಕ್ಕೆ ಪದೇ ಪದೇ ಅರ್ಪಿತವಾಗುವ ಒಂದೇ ವಿಧವಾದ ಯಜ್ಞಗಳನ್ನು ಅರ್ಪಿಸಿ ದೇವರ ಸಮೀಪಕ್ಕೆ ಬರುವವರನ್ನು ಎಂದಿಗೂ ಸಿದ್ಧಿಗೆ ತರಲಾರದು. ಅಂದರೆ ದೇವರ ಸನ್ನಿಧಿಗೆ ಹೋಗಬೇಕು ಅಂದರೆ ಪರಲೋಕಕ್ಕೆ ಹೋಗಬೇಕು. ಪರಲೋಕಕ್ಕೆ ಹೋಗಬೇಕಂದ್ರೆ ನೇಮನಿಷ್ಠೆಗಳನ್ನು ಆಧಾರ ಮಾಡಿಕೊಂಡು ವರ್ಷಕ್ಕೆ ಹೋಗಿ ಬಲಿ ಕೊಟ್ಟರೆ ಅವನು ಪರಿಶುದ್ಧನಾಗೋದಿಲ್ಲ, ಸಿದ್ಧಿಗೆ ಬಾರೋದಿಲ್ಲ. ಮತ್ತೇನು ಮೊಟ್ಟ ಮೊದಲು ಹೃದಯದಲ್ಲಿ ಭಕ್ತಿ ಇರಬೇಕು. ಏನಾದರೂ ತಪ್ಪು ನಡೆದಾಗ ಅದಕ್ಕೆ ಬಲಿ ಕೊಡು ಅಂತ ಹೇಳಿದ್ದಾನೆ. ಹೃದಯದಲ್ಲೇನೂ ಭಕ್ತಿ ಇಲ್ಲ, ಹೃದಯದಲ್ಲೇನೂ ದೇವರಿಲ್ಲ, ಭಕ್ತಿ ಇಲ್ಲ, ನಂಬಿಕೆ ಇಲ್ಲ, ನೇಮನಿಷ್ಠೆಗಳಿದೆ. ನಾವು ಇವಾಗಲೂ ಕೂಡ ನೇಮನಿಷ್ಠೆಗಳು. ನಾವು ಯಾರು ಗೊತ್ತಾ? ಕ್ರೈಸ್ತರು, ಪೂರ್ವಕಾಲದಿಂದ ಕ್ರೈಸ್ತರು. ಇನ್ನು ಏನಂತಾರೆ ಗೊತ್ತಾ? ಅನಾದಿ ಕಾಲದ ಕ್ರೈಸ್ತರಂತಾರೆ. ಯಾವ ಕಾಲದ ಕ್ರೈಸ್ತರಾದರೂ ಕೂಡ ಪರವಾಗಿಲ್ಲ, ಒಟ್ಟಲ್ಲಿ ಭಕ್ತಿ ಅನ್ನೋದು ಇರಬೇಕು. ಭಕ್ತಿ ಇಲ್ಲದೆ ಹೋದರೆ ನಾವು ಮೋಸ ಹೋಗ್ತೀವಿ ಪ್ರಿಯರ ದೇವ್ರ ಮಕ್ಕಳಿರ. 2ನೇ ವಚನ ನೋಡಿ, 2ನೇ ವಚನ, ಎಂದಿಗೂ ಸಿದ್ಧಿಗೆ ತರಲಾರದು. ತಂದಿದ ಪಕ್ಷದಲ್ಲಿ ಆ ಯಜ್ಞ ಸಮರ್ಪಣೆಯು ನಿಂತು ಹೋಗುತ್ತಿತ್ತಲ್ಲ. ಯಾಕೆಂದರೆ ದೇವಾರಾಧನೆ ಮಾಡುವವರು ಒಂದೇ ಸಾರಿ ಶುದ್ಧೀಕರಿಸಲ್ಪಟ್ಟ ಮೇಲೆ ಅವರಿಗೆ ಪಾಪ ಉಂಟೆಂದು ಅವರ ಮನಸ್ಸು ಇನ್ನೂ ಸಾಕ್ಷಿ ಕೊಡುವುದು ಹೇಗೆ? ಆದರೆ ಆ ಯಜ್ಞಗಳಿಂದ ಪ್ರತಿ ವರ್ಷಗಳಲ್ಲಿಯೂ ಪಾಪಗಳ ಜ್ಞಾಪಕವಾಗುವುದುಂಟು. ಓರಿಗಳ ಮತ್ತು ಓತಗಳ ರಕ್ತದಿಂದ ಪಾಪಗಳು ಪರಿಹಾರವಾಗುವುದು ಅಸಾಧ್ಯವಾಗಿದೆಯಲ್ಲ. ಆದದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ, ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟು ತಂದೆಯಾದ ದೇವರೇ, ಒಂದು ಕಾಲದಲ್ಲಿ ಮೋಶೆ ಮೂಲಕ ಯಜ್ಞ ನೈವೇದ್ಯಗಳನ್ನು ಕೊಟ್ಟಿದ್ದೀರಾ, ಆದರೆ ಅದರಲ್ಲಿ ನೀವು ಇಷ್ಟಪಟ್ಟಿಲ್ಲ ಅಂತ ಗೊತ್ತಾಗಿದೆ. ಆದ್ದರಿಂದ ನಿಮ್ಮ ಸಂಕಲ್ಪವನ್ನು ನೆರವೇರಿಸೋದಕ್ಕೆ, ಕೃಪೆಯನ್ನು ಸತ್ಯವನ್ನು ತೋರಿಸೋದಕ್ಕೆ, ನಿಮ್ಮ ನಿಮಿತ್ತವಾಗಿ, ನಿಮ್ಮ ಸೇವೆ ನಿಮಿತ್ತವಾಗಿ, ನಿಮ್ಮ ಮಕ್ಕಳನ್ನು ಕಾಪಾಡುವ ನಿಮಿತ್ತವಾಗಿ ನಾನು ಬಂದಿದ್ದೇನೆ. ನನಗೆ ಒಂದು ದೇಹವನ್ನು ಕೊಟ್ಟಿದ್ದೀರಾ ತಂದೆ ಅಂತ. ಯೇಸು ಕ್ರಿಸ್ತನು ಆತ್ಮನಾಗಿರುವಾಗ ಪರಲೋಕದಿಂದ ಭೂಲೋಕಕ್ಕೆ ಬರುವಾಗ ಈ ಮಾತನ್ನು ಹೇಳಿದ್ದಾರೆ. ತಂದೆಯಾದ ದೇವರ ಯಜ್ಞ ನೈವೇದ್ಯಗಳು ನಿಮಗೆ ಇಷ್ಟ ಇಲ್ಲ. ಧರ್ಮಶಾಸ್ತ್ರದ ಪ್ರಕಾರ ನೇಮನಿಷ್ಠೆಗಳು ಇವೆ. ಆ ನೇಮನಿಷ್ಠೆಗಳಲ್ಲಿ ಓರಿಗಳು, ಮೇಕೆಗಳು, ಕುರಿಗಳು, ಪಾರಿವಾಳಗಳು ಬಲಿ ಆಗ್ತಾ ಇವೆ. ಅದರಲ್ಲಿ ನೀವು ಯಾವುದರಲ್ಲಿ ಕೂಡ ಸಂತೋಷ ಪಟ್ಟಿಲ್ಲ. ತಂದೆಯಾದ ದೇವರು, ನಾನು ನಿಮ್ಮ ಮಾತನ್ನು ಕೇಳಿ ಬಂದಿದ್ದೇನೆ. ನಿಮ್ಮ ಕೃಪೆಯನ್ನು, ನಿಮ್ಮ ಸತ್ಯವನ್ನು ಪ್ರಪಂಚಕ್ಕೆ ಪರಿಚಯ ಮಾಡ್ತಾ ಇದ್ದೇನೆ, ಪರಿಚಯ ಮಾಡೋದಕ್ಕೆ ಬಂದಿದ್ದೇನೆ. ಅದಕ್ಕೋಸ್ಕರ ನನಗೊಂದು ದೇಹವನ್ನು ಕೊಟ್ಟಿದ್ದೀರಾ ತಂದೆ, ಅದಕ್ಕೋಸ್ಕರ ನನಗೊಂದು ದೇಹವನ್ನು ಕೊಟ್ಟಿದ್ದೀರಾ ತಂದೆ ಅಂತ ಯೇಸು ಕ್ರಿಸ್ತರು ಹೇಳುವಂಥ ಮಾತು ನೋಡಿ ಪ್ರಿಯರ. ಆದ್ದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ, ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟು ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕರ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ. ಆಗ ನಾನು, ಇಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿದೆ ಎಂದು ಹೇಳಿದನು. ಗ್ರಂಥದ ಸುರುಳಿಯಲ್ಲಿ ತಂದೆ, ನಿಮ್ಮ ಇಷ್ಟವನ್ನು ನೆರವೇರಿಸುವುದಕ್ಕೆ, ಧರ್ಮಶಾಸ್ತ್ರವನ್ನು ಎಲ್ಲವನ್ನು ಕೂಡ ನೆರವೇರಿಸಿ ಪಾಲಿಸಿ ಆನಂತರ ಅದನ್ನು ತೆಗೆದುಹಾಕಿ ಹೊಸ ಒಡಂಬಡಿಕೆಯನ್ನು ಕೊಡೋದಕ್ಕೆ. ಈ ಹೊಸ ಒಡಂಬಡಿಕೆಯಲ್ಲಿ ಏನಿದೆ ಅಂತ ನೋಡುವಾಗ ಕೃಪೆ, ಹೊಸ ಒಡಂಬಡಿಕೆಯಲ್ಲಿ ಏನಿದೆ ಅಂತ ನೋಡುವಾಗ ಸತ್ಯ, ಕೃಪೆ ಇದೆಯಾ, ಸತ್ಯ ಇದೆಯಾ? ಹಳೆ ಒಡಂಬಡಿಕೆಯಲ್ಲಿ ಆಲೋಚನೆ ಮಾಡುವಾಗ ಏನ್ರಿ, ಸಬ್ಬಾತು ದಿನವನ್ನು ನಿರ್ಲಕ್ಷ್ಯ ಮಾಡಿದರೆ ಅವನನ್ನು ಕಲ್ಲೆಸೆದು ಕೊಂದಾಗಬೇಕಂತಿರುತ್ತೆ. ಗೊತ್ತಾ ನಿಮಗೆ? ಸಬ್ಬಾತು ದಿನ ಅಂದರೆ ಶನಿವಾರ ದಿನದಂದು ನಿರ್ಲಕ್ಷ್ಯ ಮಾಡಿದರೆ, ಅದನ್ನು ಪಾಲಿಸದು ಹೋದರೆ ಕಲ್ಲೆಸೆದು, ಸಭೆಗಳ ಮಧ್ಯದಲ್ಲಿ ಕಲ್ಲೆಸೆದು ಕೊಂದಾಕ್ರಿ ಅವನನ್ನು. ಆನಂತರ ಅನೇಕ ತಪ್ಪುಗಳು ಮಾಡಿದಾಗ ಊರು ಹೊರಕ್ಕೆ ಹಾಕಬೇಕು, ಅವನನ್ನು ಎಳ್ಕೊಂಡೋಗಿ ಹೊರಕ್ಕೆ ಹಾಕಬೇಕು. ದೇವರಿಗೆ ವಿರುದ್ಧವಾಗಿ ಮಾತಾಡಿದ್ರೆ ಅಂಥವನನ್ನು ಕೂಡ ಹೊರಕ್ಕೆ ಎಳ್ಕೊಂಡು ಹೋಗಬೇಕು, ಕಲ್ಲೆಸೆದು ಕೊಂದಾಗಬೇಕು ಎನ್ನುವಂಥ ಆಜ್ಞೆ ಇರುತ್ತೆ ಹಳೆ ಒಡಂಬಡಿಕೆಯಲ್ಲಿ.
ಹೊಸ ಒಡಂಬಡಿಕೆಯಲ್ಲಿ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಸ್ವಾತಂತ್ರ್ಯವನ್ನು ಕೊಟ್ಟ ನಂತರ ಇದರಲ್ಲಿ ನೋಡುವಾಗ ಕೃಪೆ ಇದೆ. ಕೃಪೆಯಲ್ಲೇನು? ಕೃಪೆ ಕನಿಕರಿಸುವಂಥದ್ದು. ಏನು ಕನಿಕರ? ಅದಕ್ಕೆ ಪ್ರಿಯರ ದೇವ್ರ ಮಕ್ಕಳಿಗೆ ಹಳೆ ಒಡಂಬಡಿಕೆಯಲ್ಲಿ ಯುದ್ಧಗಳಿದೆ. ಏನ್ರಿ ಹಳೆ ಒಡಂಬಡಿಕೆಯಲ್ಲಿ ಯುದ್ಧಗಳು, ಅದು ಕೂಡ ಭಕ್ತರ ಮೂಲಕ ನಡೆಸುವಂಥದ್ದು. ಹೊಸ ಒಡಂಬಡಿಕೆಯಲ್ಲಿ ಬಂದ ನಂತರ ಆತ್ಮಿಕವಾದಂಥ ಯುದ್ಧ ಇರುತ್ತೆ ರೀ, ಆತ್ಮಿಕವಾದಂಥ ಯುದ್ಧ. ಮತ್ತು ಸಹೋದರರ ಮಧ್ಯದಲ್ಲಿ ನೋಡುವಾಗ ಒಬ್ಬರನ್ನೊಬ್ಬರು ಪ್ರೀತಿಸುವಂಥದ್ದು, ಒಬ್ಬರನ್ನೊಬ್ಬರು ಪ್ರೇಮಿಸುವಂಥದ್ದು, ಕ್ಷಮಿಸುವಂಥದ್ದು, ಇದೆಲ್ಲ ಇರುತ್ತೆ. ಇವೆಲ್ಲ ನೋಡುವಾಗ ಏನು ಕಾಣುತ್ತೆ ಗೊತ್ತಾ? ಕೃಪೆ ಕಾಣುತ್ತೆ. ಕೃಪೆ ಇನ್ನೇನು ಕಾಣುತ್ತೆ? ಸತ್ಯ ಕಾಣುತ್ತೆ ರೀ. ಒಬ್ಬ ಮಹಿಳೆ ಇದ್ದಾಳೆ, ವ್ಯಭಿಚಾರಿಯ ಸ್ತ್ರೀಯಳು. ಈ ವ್ಯಭಿಚಾರಿಯ ಸ್ತ್ರೀಗಳನ್ನು ನೋಡಿ ಹಳೆ ಒಡಂಬಡಿಕೆಯಲ್ಲಿ ಏನಿರುತ್ತೆ ಗೊತ್ತಾ? ಇಸ್ರಾಯೇಲ್ಯರ ಜನಾಂಗದವರಲ್ಲಿ ಯಾರಾದರೂ ವ್ಯಭಿಚಾರದಲ್ಲಿ ಇದ್ದರೆ ಅದು ಸಾಕ್ಷಿ ಆಧಾರ ಗೊತ್ತಿದ್ದರೆ ಏನು ಮಾಡಬೇಕು ಗೊತ್ತಾ? ಧರ್ಮಶಾಸ್ತ್ರದ ಪ್ರಕಾರ ಕಲ್ಲೆಸೆದು ಕೊಂದಾಗಬೇಕು. ಯಾರಾದರೂ ಪರವಾಗಿಲ್ಲ, ಪುರುಷರಾದರೂ ಪರವಾಗಿಲ್ಲ, ಸ್ತ್ರೀಯರಾದರೂ ಪರವಾಗಿಲ್ಲ. ಅವರೇನಾದರೂ ವ್ಯಭಿಚಾರದಲ್ಲಿ ಇದ್ದರೆ, ಅದು ಸಾಕ್ಷ್ಯಾರ ಆಧಾರ ಸಿಕ್ಕಿದ್ರೆ ಅವರನ್ನ ಹೇಳ್ಕೊಂಡು ಬಂದು ಸಭೆಯ ಮುಂದೆ ನಿಲ್ಲಿಸಿ ಅವರನ್ನು ಕಲ್ಲೆಸೆದು ಕೊಂದಾಗಬೇಕಂತ ಇರುತ್ತೆ. ಯೇಸು ಕ್ರಿಸ್ತರು ಸುವಾರ್ತೆ ಮಾಡುವಂಥ ಸಮಯದಲ್ಲಿ ಒಬ್ಬ ವ್ಯಭಿಚಾರಿಣಿ ಸ್ತ್ರೀಯನ್ನು ಎಳ್ಕೊಂಡು ಬಂದು, ಪ್ರಭುವೇ, ಬೋಧಕನೇ, ಈ ಸ್ತ್ರೀ ವ್ಯಭಿಚಾರ ಮಾಡುವುದನ್ನು ನಾವು ನೋಡಿದ್ದೇವೆ. ಆದ್ದರಿಂದ ಇವೇನು ಮಾಡಬೇಕು? ಧರ್ಮಶಾಸ್ತ್ರದ ಪ್ರಕಾರ, ಮೋಶೆ ನೇಮದ ಪ್ರಕಾರ ಈಕೆಯನ್ನು ಕಲ್ಲೆಸೆದು ಕೊಂದಾಗಬೇಕು ಅಂತ ಇರುತ್ತೆ. ಮತ್ತು ಈಕೆಯನ್ನು ಕಲ್ಲೆಸೆದು ಕೊಂದಾಕೋದಕ್ಕೆ ನಾವು ಕರ್ಕೊಂಡು ಬಂದಿದ್ದೀವಿ. ಇದಕ್ಕೆಲ್ಲ ಸಾಕ್ಷಿ ಆಧಾರ ನಾವೇ ನೋಡಿದ್ದೇವೆ ಅಂತ ಹೇಳಿ ಎಳ್ಕೊಂಡು ಬಂದಿದ್ದಾರೆ. ಎಳ್ಕೊಂಡು ಬಂದಾಗ ಅಲ್ಲಿ ಏನು ಕಾಣುತ್ತೆ ಗೊತ್ತಾ? ದೇವರ ಕೃಪೆ ಕಾಣುತ್ತೆ. ಎರಡನೇದಾಗಿ ಸತ್ಯ ಕಾಣುತ್ತೆ. ದೇವರ ಕೃಪೆ ಎಂಥ ಕೃಪೆ? ಧರ್ಮಶಾಸ್ತ್ರದ ಪ್ರಕಾರ ಕೊಂದಾಗಬೇಕಲ್ವ? ಓಕೆ, ಒಂದು ಹೇಳ್ತೀನಿ ಅಂತೇಳಿ, ನಿಮ್ಮಲ್ಲಿ ಯಾವನು ಪಾಪ ಮಾಡಿಲ್ವೋ ಅವನು ಮೊಟ್ಟ ಮೊದಲು ಆಕೆ ಮೇಲೆ ಕಲ್ಲನ್ನು ಎಸಲಿ ಅಂತ. ನಿಮ್ಮಲ್ಲಿ ಯಾವನು ಪಾಪ ಮಾಡಿಲ್ವೋ ಮೊಟ್ಟ ಮೊದಲು ಅವನು ಆಕೆಯ ಮೇಲೆ ಕಲ್ಲನ್ನು ಎಸಲಿ. ಏನು ಕಾಣುತ್ತೆ ಈ ವಚನದಲ್ಲಿ? ಯೋಹಾನ್ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಇರುತ್ತೆ. ಓದ್ಕೊಂಡು ಹೋಗಿ. ಆಮೇಲೆ ಏನು ಕಾಣುತ್ತೆ? ಧರ್ಮಶಾಸ್ತ್ರದ ಪ್ರಕಾರ ನೇಮ ನಿಷ್ಠೆಗಳನ್ನು ಪಾಲಿಸೋದಾದರೆ ಆ ನೇಮ ನಿಷ್ಠೆಗಳ ಪ್ರಕಾರ ಈಕೆಯನ್ನು ಕಲ್ಲೆಸೆದು ಕೊಂದಾಗಬೇಕು. ಅದ್ಭುತವಾದಂಥ ಬೋಧನೆ ಏನು ಗೊತ್ತಾ? ನಿಮ್ಮಲ್ಲಿ ಯಾವನು ಪಾಪ ಮಾಡಿಲ್ವೋ ಮೊಟ್ಟ ಮೊದಲು ಅವನು ಆಕೆಯ ಮೇಲೆ ಕಲ್ಲನ್ನು ಎಸೆಲಿ ಅಂದಾಗ ಏನ್ರಿ ಪ್ರಿಯರ ದೇವ್ರ ಮಕ್ಕಳಿಗೆ ಎಲ್ಲರೂ ಕೂಡ ಒಬ್ಬರ ನಂತರ ಒಬ್ಬರು ಏನ್ರಿ ವಾಪಸ್ ಹೋಗ್ತಾರೆ ಪ್ರಿಯ. ಅಂದರೆ ಈ ವಚನದಲ್ಲಿ ನೋಡುವಾಗ ದೇವರ ಕೃಪೆ ಕಾಣ್ತಾ ಇಲ್ವಾ? ಕೃಪೆ ಅಂದರೆ ದಯೆ ಅಂದರೆ ಕರುಣೆ, ಕೃಪೆ, ದಯೆ ಇವೆಲ್ಲ ಒಂದೇ ರೀ. ಎರಡನೇದಾಗಿ ಅದರ ಹಿಂದೆ ಸತ್ಯ, ಅಂದರೆ ಇದೇ ಸತ್ಯ. ಹೀಗೆ ಇರಬೇಕು ಲೋಕದಲ್ಲಿ. ಅಂದರೆ ಪಾಪ ನೋಡಿದ್ದಾರ ಸರಿ ಮಾಡಬೇಕು. ಯೇಸು ಕ್ರಿಸ್ತರು ಕೂಡ ಏನ್ರಿ ಪ್ರಿಯರ ದೇವ್ರ ಮಕ್ಕಳಿಗೆ, ಅಮ್ಮ ನೀವು ಪಾಪ ಮಾಡಿದ್ರಿ ಗೊತ್ತು ನನಗೆ. ಯೇಸು ಕ್ರಿಸ್ತರಿಗೆ ಕೊಂದಾಕುವಂಥ ಅಧಿಕಾರ ಇದೆ. ಆದರೆ ಯೇಸು ಕ್ರಿಸ್ತರು ಏನು ಹೇಳ್ತಾರೆ ಗೊತ್ತಾ? ಅಮ್ಮ, ಯಾರು ನಿನ್ನ ಮೇಲೆ ನಿನಗೆ ಕಲ್ಲು ಎಸೆದಿಲ್ವಾ? ಇಲ್ಲ ಪ್ರಭುವೇ, ನಾನು ಕೂಡ ಎಸೆಯೋದಿಲ್ಲಮ್ಮ. ಆದರೆ ಇನ್ಮೇಲೆ ನೀನು ಪಾಪ ಮಾಡಬೇಡಮ್ಮ, ಇನ್ಮೇಲೆ ಪಾಪ ಮಾಡಬೇಡ. ಈ ಮಾತು ಹೇಗಿದೆ ರೀ? ಕೃಪೆ ಕಾಣಿಸ್ತಾ ಇಲ್ವಾ? ಪ್ರೀತಿ ಕಾಣಿಸ್ತಾ ಇಲ್ವಾ? ಸತ್ಯ ಕಾಣಿಸ್ತಾ ಇಲ್ವಾ? ಇದು ಪ್ರಪಂಚ ದೇಶದಲ್ಲಿ ತುಂಬಿಸುವಂಥ ಜವಾಬ್ದಾರಿ ಯಾರಿಗಿದೆ ಗೊತ್ತಾ? ಪ್ರತಿ ಕ್ರೈಸ್ತರಿಗಿದೆ, ಪ್ರತಿ ಬೋಧಕರಿಗಿದೆ, ಪ್ರತಿ ವಿಶ್ವಾಸಿಗಳಿಗಿದೆ. ಒಬ್ಬನು ತಪ್ಪು ಮಾಡಿದ್ರೇ ಕ್ಷಮಿಸುವಂಥ ಮನಸ್ಸಿಲ್ಲ ನಮಗೆ. ಇನ್ನೆಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ ದೇವರ ಪ್ರೀತಿಯನ್ನು ಪರಿಚಯ ಮಾಡ್ತೀವಿ ಏನ್ರಿ? ಆಲೋಚನೆ ಮಾಡಿ ಪ್ರಿಯರೇ, ಆಲೋಚನೆ ಮಾಡಿ. ಯೇಸು ಕ್ರಿಸ್ತರು ಸಿಲುಬೆಯ ಮರಣವನ್ನು ಹೊಂದುವಂಥ ಸಮಯದಲ್ಲಿ ಕೂಡ ಒಬ್ಬ ಕಳ್ಳನಿದ್ದಾನೆ. ಪ್ರಭುವೇ,
ನಿಮ್ಮ ರಾಜ್ಯದೊಳಗೆ ಬರುವಾಗ ನನ್ನನ್ನು ನೆನೆಸಿಕೊಳ್ಳ್ರಿ ಅಂದಾಗ ಆ ಕ್ಷಣದಲ್ಲಿ ಒಂದು ಅದ್ಭುತವಾದಂಥ ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಗೊತ್ತಾ? ಏನಪ್ಪ? ಇವತ್ತೇ ನನ್ನೊಟ್ಟಿಗೆ ಪರದೇಶಿಯಲ್ಲಿರುವಿ. ಇವತ್ತೇ ನನ್ನೊಟ್ಟಿಗೆ ಪರದೇಶಿಯಲ್ಲಿರುವೆ ಅಂದರೆ ಒಬ್ಬ ಕಳ್ಳ ತನ್ನ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡಾಗ ನನ್ನನ್ನು ಕ್ಷಮಿಸು ಪ್ರಭುವೇ ಅಂದಾಗ ಕ್ಷಮಿಸಿದ್ದಾನ ಏನ್ರಿ? ಪ್ರಾರಂಭದಲ್ಲಿ ನೋಡುವಾಗ ಇಬ್ಬರು ಕಳ್ಳರು ಯೇಸು ಕ್ರಿಸ್ತನನ್ನು ದೂಷಿಸ್ತಾರೆ. ಸ್ವಲ್ಪ ಹೊತ್ತು ಆದ ನಂತರ ಒಬ್ಬನು ತನ್ನ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು, ಸ್ವಾಮಿ ಪ್ರಭುವೇ, ನಿಮ್ಮ ರಾಜ್ಯದೊಡನೆ ಬರುವಾಗ ನನ್ನನ್ನು ನೆನೆಸ್ಕೊಳ್ರಿ ಅಂತ. ನೀನು ದೂಷಿಸಿದೆಯಲ್ಲ ನನ್ನನ್ನು, ಆದ್ದರಿಂದ ನಿನಗೆ ಅವಕಾಶ ಇಲ್ಲ ಅಂತ ಹೇಳಿದ್ರ? ಇಲ್ಲ ರೀ, ಕ್ಷಮಿಸ್ತಾನೆ ಪ್ರಿಯರೇ, ಅವಕಾಶ ಕೊಡ್ತಾನೆ. ಏನು ಕಾಣುತ್ತೆ ಇದರಲ್ಲಿ? ಕೃಪೆ. ಅದೇ ಪ್ರಕಾರ ಯೇಸು ಕ್ರಿಸ್ತನನ್ನು ಹೊಡೆಯುವಾಗ ಏನ್ರಿ ಪ್ರಿಯರ ದೇವ್ರ ಮಕ್ಕಳಿರ ಕೊರಡೆಗಳ ಮೂಲಕ, ಬೆತ್ತದ ಮೂಲಕ ಈ ರೀತಿ ಹೊಡೆಯುವಾಗ ಪ್ರಿಯರೇ, ಯೇಸು ಕ್ರಿಸ್ತಗೆ ಎಷ್ಟು ನೋವಾಗಿರ್ಬೋದು. ಒಂದು ರೀತಿಯಲ್ಲಿ ಹೊಡೆದಿದ್ದಾರೆ, ಇನ್ನೊಂದು ರೀತಿಯಲ್ಲಿ ಬೈದಿದ್ದಾರೆ, ಉಗ್ದಿದ್ದಾರೆ. ಇವೆಲ್ಲ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ ಅವರ ವಿಷಯದಲ್ಲಿ ಕೋಪ ಇಟ್ಕೊಂಡಿದ್ದಾನ ಅಥವಾ ಪ್ರೀತಿ ಇಟ್ಕೊಂಡಿದ್ದಾನಂತ ನೋಡುವಾಗ ಕೋಪ ಮಾತ್ರ ಇಟ್ಕೊಂಡಿಲ್ಲ, ಕೋಪ ಇಲ್ಲ ಅವರಲ್ಲಿ. ಮತ್ತು ಏನಿದೆ ಅಂತ ನೋಡುವಾಗ ಯೇಸು ಕ್ರಿಸ್ತರು ಮರಣ ಹೊಂದುವಂಥ ಸಮಯದಲ್ಲಿ ತಂದೆ ಇವ್ರೇನು ಮಾಡ್ತಾರೋ ಇವ್ರಿಗೆ ಗೊತ್ತಿಲ್ಲ ತಂದೆ, ಇವ್ರಿಗೆ ಗೊತ್ತಿಲ್ಲ ತಂದೆ, ಇವರನ್ನು ಕ್ಷಮಿಸು ತಂದೆ. ಇದು ಕೃಪೆ. ಇದು ಧರ್ಮಶಾಸ್ತ್ರದಲ್ಲಿ ಆಗಲ್ಲ. ತಪ್ಪು ಮಾಡಿದ್ರೆ ಅವನನ್ನು ಕಲ್ಲೆಸೆದು ಕೊಂದಾಗಬೇಕಂತಿರುತ್ತೆ. ಧರ್ಮಶಾಸ್ತ್ರದ ಪ್ರಕಾರ ನಿನಗೆ ಅನೇಕ ಸಾರಿ ಕಲ್ಲೆಸೆದು ಹೊಡಿಬೇಕು ನನ್ನನ್ನು, ನನಗಾಗಿರ್ಬೋದು ನಿನಗಾಗಿರ್ಬೋದು. ಎಷ್ಟು ತಪ್ಪುಗಳು ಏನ್ರಿ, ಎಷ್ಟು ಸಾರಿ ಹೊಡಿಬೇಕಾಗಿತ್ತು ಗೊತ್ತಾ? ಅದನ್ನು ತೆಗೆದಾಕಿದ್ದಾರೆ ದೇವರು. ತೆಗೆದಾಕಿ ಕೃಪೆಯನ್ನು ಸತ್ಯವನ್ನು ಕೊಟ್ಟಿದ್ದಾರೆ. ಕೃಪೆ ಸತ್ಯ. ಪ್ರಿಯರ ದೇವ್ರ ಮಕ್ಕಳಿರ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಬೇಕು ಪ್ರಿಯರೇ. ಪ್ರತಿಯೊಬ್ಬರು ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಧರ್ಮಶಾಸ್ತ್ರ ಒಳ್ಳೆದಗೋಸ್ಕರನೂ ಕೊಟ್ಟಿದ್ದಾರೆ, ಆದರೆ ಇವರು ಸ್ವಾರ್ಥಕ್ಕೆ ಬಳಸಿಕೊಂಡು ಅದಕ್ಕೆ ಆಧಾರಪಟ್ಟು ಅದರ ಮೇಲೇ ಭಾರ ಹಾಕಿ ಏನು ಮಾಡಿದ್ರೂ ಪರವಾಗಿಲ್ಲ, ಎಷ್ಟು ಸಾರಿ ತಪ್ಪು ಮಾಡಿದ್ರೂ ಪರವಾಗಿಲ್ಲ, ನಮಗೆ ಧರ್ಮಶಾಸ್ತ್ರ ಇದೆ, ಈ ಧರ್ಮಶಾಸ್ತ್ರದ ಪ್ರಕಾರ ಕ್ಷಮಾಪಣೆ ಹೊಂದಬಹುದು, ಯಾವುದಪ್ಪ ಒಂದು ಓರಿಯನ್ನಾಗಿರ್ಬೋದು ಇಲ್ಲ ಮೇಕೆಯನ್ನಾಗಿರ್ಬೋದು ಯಾವುದೊಂದು ಬಲಿ ಕೊಟ್ಟರೆ ಸಾಕು ಪರವಾಗಿಲ್ಲ, ದೇವ್ರು ಕ್ಷಮಿಸ್ತಾರಂತ ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಜೀವಿತವನ್ನು ಹಾಳು ಮಾಡಿಕೊಂಡಿದ್ದಾರೆ. ಅದೇ ಪ್ರಕಾರ ಈಗಿನ ಕಾಲದಲ್ಲಿ ನಮ್ಮ ಕ್ರೈಸ್ತರು ಕೂಡ ಯೇಸು ಕ್ರಿಸ್ತರು ಕರುಣಾಸಾಗರನು, ಪ್ರೀತಿ ಸ್ವರೂಪನು, ಕ್ಷಮಿಸುವಂಥ ಕೃಪೆ ಉಳ್ಳಾತನು ಅಂತ ಹೇಳಿಕೊಂಡು ದೇವರ ಕೃಪೆಯನ್ನು ನೆವ ಮಾಡಿಕೊಂಡು ಯಾವ ರೀತಿ ಮೋಸದಲ್ಲಿದ್ದಾರೋ. ಕೊನೆಯದಾಗಿ ಇನ್ನೊಂದು ವಚನವನ್ನು ತೋರಿಸಿ ನಾನು ಮುಗಿಸ್ತೀನಿ. ಯೂದನು ಬರೆದ ಪತ್ರಿಕೆ 4ನೇ ವಚನ ನೋಡಿ. ಪ್ರಕಟಣೆ ಗ್ರಂಥಗಿಂತ ಮುಂಚೆ ಒಂದು ಪತ್ರಿಕೆ ಇರುತ್ತೆ, ಯೂದನ ಪತ್ರಿಕೆ ಏನ್ರಿ. 4ನೇ ವಚನ ನೋಡಿ, ಅದೇ ಒಂದೇ ಅಧ್ಯಾಯ ಇರುತ್ತೆ, ಅದರಲ್ಲಿ 4ನೇ ವಚನ. ಯಾಕೆಂದರೆ ಭಕ್ತಿಹೀನರು ನಮ್ಮ ದೇವರ ಕೃಪೆಯನ್ನು ನೆವ ಮಾಡಿಕೊಂಡು ನಾಚಿಕೆಗೆಟ್ಟ ಕೃತ್ಯಗಳನ್ನು ನಡೆಸುವವರು, ನಮ್ಮ ಒಬ್ಬನೇ ಒಡೆಯನನ್ನು ಕರ್ತನೂ ಆಗಿರುವ ಯೇಸು ಕ್ರಿಸ್ತನನ್ನು ಅರಿಯದವರು ಆಗಿರುವ ಕೆಲವು ಜನರು ಸಭೆಯಲ್ಲಿ ಕಳ್ಳತನದಿಂದ ಒಕ್ಕಿದ್ದಾರೆ. ಅವರಿಗೆ ಈ ದಂಡನೆಯಾಗಬೇಕೆಂದು ಪೂರ್ವದಲ್ಲೇ ಅವರ ವಿಷಯವಾಗಿ ಬರೆದದೆ. ಅಂದರೆ ಮೇಲುಗಡೆ ವಚನ ನೋಡುವಾಗ, ಯಾಕೆಂದರೆ ಭಕ್ತಿಹೀನರು ನಮ್ಮ ದೇವರ ಕೃಪೆಯನ್ನು ನೆವ ಮಾಡಿಕೊಂಡು ನಾಚಿಕೆಗೆಟ್ಟ ಕೆಲಸ. ನೆವ ಮಾಡಿಕೊಂಡು ನಾಚಿಕೆಗೆಟ್ಟ ಕೆಲಸ ಅಂದರೆ ದೇವರು ಕೃಪಾಸಾಗರನು, ದೇವರು ಕರುಣಾಸ್ವರೂಪನು, ದೇವರು ಕ್ಷಮಿಸುವಾತನು, ದೇವರು ಪ್ರೀತಿ ಸ್ವರೂಪನು. ಆದರೆ ಎಷ್ಟು ಸಾರಿ ತಪ್ಪು ಮಾಡಿದ್ರೆ ದೇವರು ಕ್ಷಮಿಸ್ತಾನೆ ಬ್ರದರ್. ಆಮೇಲೆ ನಾಚಿಕೆಗೆಟ್ಟ ಕೆಲಸ ಅಂದರೆ ಈ ಹಬ್ಬದಲ್ಲಿ ನಾವು ನೋಡ್ತೀವಿ. ಹಬ್ಬದಲ್ಲಿ ನಾಚಿಕೆಗೆಟ್ಟ ಕೆಲಸ ನಡೀತಾ ಇದೆ ಎನ್ನುವಂಥ ಸಂಗತಿ ದೊಡ್ಡ ದೊಡ್ಡ ಬೋಧಕರಿಗೆ ಅರ್ಥ ಆಗಿಲ್ಲ ರೀ. ನಾಚಿಕೆಗೆಟ್ಟಂಥ ಕೆಲಸ, ವಾಕ್ಯಕ್ಕೆ ವಿರುದ್ಧವಾದಂಥ ಕೆಲಸ. ವಾಕ್ಯಕ್ಕೆ ವಿರುದ್ಧವಾದಂಥ ಕೆಲಸ
ನಾಚಿಕೆ ಪಡುವಂಥ ಕೆಲಸ ನಡೀತಾ ಇದ್ದರೂ ಕೂಡ ದೊಡ್ಡ ದೊಡ್ಡ ಸೇವಕರು ದೊಡ್ಡ ದೊಡ್ಡ ಏನ್ರಿ ಅವ್ರ ಹೆಸರು ಹೇಳ್ಬಾರ್ದು ರೀ ಅಂತ ಹೇಳಿಕೊಳ್ಳೋರು ನಾಚಿಕೆಗೆಟ್ಟ ಕೆಲಸ. ಯಾವುದನ್ನು ನೆವ ಮಾಡ್ಕೊಳ್ತಾ ಇದ್ದಾರೆ ಗೊತ್ತಾ? ದೇವರ ಕೃಪೆಯನ್ನು ನೆವ ಮಾಡಿಕೊಂಡು. ದೇವರ ಕೃಪೆ, ದೇವರ ಕೃಪೆ ಇದೆ, ದೇವರ ಕೃಪೆ ಇದೆ, ದೇವರು ಕರುಣಾಸಾಗರನು, ದೇವರು ಪ್ರೀತಿ ಸ್ವರೂಪನು ಅಂದೇಳಿ ಒಂದೇ ಮಾತಲ್ಲಿ ಹೊಡೆದಾಕ್ತಾರೆ. ಎಂಥದ್ರೆ ಯಾವ ಮಾತು ಹೇಳ್ತಾರೆ ಅಂದರೆ, ನಾವೆಲ್ಲ ಮನುಷ್ಯರಪ್ಪ. ನಾವೆಲ್ಲ ಯಾರಂತೆ? ನಾವೆಲ್ಲ ಮನುಷ್ಯರು. ಮತ್ತು ಮನುಷ್ಯರಂದರೆ ಅರ್ಥ ಏನು? ಇದರಿಂದ ಉದ್ದೇಶ ಏನು? ನಾವೆಲ್ಲ ಮನುಷ್ಯರು, ಆದ್ದರಿಂದ ಅವಾಗವಾಗ ತಪ್ಪು ಮಾಡ್ತಾ ಇರ್ತೀವಿ ಅನ್ನೋ ಹೇಳೋದಕ್ಕೇ ಈ ರೀತಿ ಹೇಳ್ತಾರೆ ಅವರು. ಹೇಗಿದ್ರು ನಾವೆಲ್ಲರೂ ಮನುಷ್ಯರಪ್ಪ ಅಂದರೆ ಅವಾಗವಾಗ ತಪ್ಪು ಮಾಡ್ತಾ ಇರೋಣ ಅಂತ. ತಪ್ಪು ಮಾಡಿದ್ರೆ ಪರಲೋಕದಲ್ಲಿ ನೀನು ಉನ್ನತವಾದಂಥ ಅಧಿಕಾರವನ್ನು, ಪರಲೋಕದಲ್ಲಿ ಉನ್ನತವಾದಂಥದ್ದು ಕಳ್ಕೊಳ್ತೀರಾ, ಉನ್ನತವಾದಂಥದ್ದು ಕಳ್ಕೊಳ್ತೀವಿ ಪ್ರಿಯರೇ. ಆದ್ದರಿಂದ ನಮ್ಮಿಂದ ನಡೆಯುವಂಥ ಕಾರ್ಯಕ್ರಮಗಳನ್ನು ಪ್ರತಿಯೊಂದು ಕೂಡ ಪರಿಶೋಧನೆ ಮಾಡಬೇಕು, ಭಕ್ತಿಯಿಂದ ಜೀವಿಸಬೇಕು. ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಕೃಪೆ, ದೇವರ ಸತ್ಯವನ್ನು ಕುರಿತು ಇನ್ನೂ ಅನೇಕ ವಿಷಯಗಳನ್ನು ಸಮಯ ಇದ್ದಾಗ ತಿಳ್ಕೊಳ್ಳೋಣ ಪ್ರಿಯರು. ಓಕೆನಾ? ಅಂದರೆ ಧರ್ಮಶಾಸ್ತ್ರ ಮೋಶೆ ಮೂಲಕ ಬಂದಿದೆ, ಕೃಪೆಯು ಸತ್ಯವು ಯೇಸು ಕ್ರಿಸ್ತರ ಮೂಲಕ ಬಂದಿದೆ. ಈ ಕೃಪೆಯಲ್ಲಿ, ಸತ್ಯದಲ್ಲಿ ಕ್ಷಮಿಸುವಂಥ ಗುಣ ಇದೆ, ನೀತಿ ಏನ್ರಿ, ಪರಲೋಕವನ್ನು ಪಡ್ಕೊಳ್ಳುವಂಥ ದಾರಿ ಇದೆ, ಎಲ್ಲ ಇದೆ ರೀ. ಅದ್ಭುತವಾಗಿ ಅದರ ವಾಕ್ಯದ ಪ್ರಕಾರ ನಡ್ಕೊಂಡಾಗ ಪರಲೋಕದಲ್ಲಿ ಬಹಳ ಫಲ ನಮಗೆ ಸಿಗುತ್ತೆ. ಆ ಪರಲೋಕದಲ್ಲಿ ಬಹಳ ಫಲ ಸಿಗಬೇಕಾದ್ರೆ, ಪಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ನೀನು ಯಥಾರ್ಥವಾಗಿ ಬದುಕಬೇಕು, ಭಕ್ತಿಯಿಂದ ಬದುಕಬೇಕು. ಹೃದಯದಲ್ಲಿ ಕಪಟ, ವೇಷಧಾರಣೆ, ಅಸೂಯೆ ಇಟ್ಕೊಂಡು ಜೀವಿಸಿದರೆ ಪ್ರಯೋಜನ ಇಲ್ಲ. ಆದ್ದರಿಂದ ನಿಮ್ಮನ್ನು ನೀವು ಜಾಗ್ರತೆ ಪಡಬೇಕೆಂಬುದಾಗಿ ಮನವಿ ಮಾಡುತ್ತಾ ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿಕೊಂಡು ಮುಗಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿರುವಂಥ ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು ತಂದೆ. ಈ ಕರ್ನಾಟಕದಲ್ಲಿ ಸತ್ಯವಾದಂಥ ಸುವಾರ್ತೆಯನ್ನು ಸಾರುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರ ತಂದೆ. ಎಷ್ಟು ಮಂದಿ ವಾಕ್ಯಗಳನ್ನು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದಾರೋ ಎಲ್ಲರನ್ನು ಬಲಪಡಿಸಿ. ಕಷ್ಟದಲ್ಲಿ, ತೊಂದರೆಗಳಲ್ಲಿ ಇದ್ದಿದ್ದಾದರೆ ಅವು ಕನಿಕರಿಸಿ. ಅದೇ ರೀತಿಯಲ್ಲಿ ತಂದೆಯ ದೇವರೇ, ಕ್ರೈಸ್ತರ ಸಮಾಜದಲ್ಲಿ ನೋಡುವಾಗ ಹಬ್ಬಗಳು, ಆಚರಣೆಗಳು ಅಂತ ಹೇಳಿಕೊಂಡು ಅನೇಕ ಕಾರ್ಯಕ್ರಮಗಳು ನಡೆಸ್ತಾ ಇದ್ದಾರೆ. ಆದರೆ ಅದರಲ್ಲಿ ನೀವು ಇಷ್ಟಪಡುವಂಥ ಕಾರ್ಯಕ್ರಮಗಳಿದೆಯಾ ಅಥವಾ ನೀವು ನೊಂದುಕೊಳ್ಳುವಂಥ ಕಾರ್ಯಕ್ರಮಗಳು ಇದೆಯಾ ಅಂತ ನೋಡುವಾಗ ತಂದೆ, ನೀವು ನೊಂದುಕೊಳ್ಳುವಂಥ ಕಾರ್ಯಕ್ರಮಗಳೇ ಹೆಚ್ಚಾಗಿ ಕಾಣ್ತಾ ಇದೆ. ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಇದ್ದದ್ದು ಇದ್ದ ಹಾಗೆ ಸಾರುವವರು ಬಹಳ ಕಡಿಮೆ ಇದ್ದಾರೆ. ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು. ಈ ಕರ್ನಾಟಕದಲ್ಲಿ ಸತ್ಯವನ್ನು ಪರಿಚಯ ಮಾಡೋದಕ್ಕೆ, ನಿಮ್ಮ ಜ್ಞಾನವನ್ನು ಪರಿಚಯ ಮಾಡೋದಕ್ಕೆ ತಂದೆಯ ದೇವರೇ ನಿಲ್ಲಿಸಿದ್ದೀರಾ, ನಡೆಸ್ತಾ ಇದ್ದೀರಾ. ನಮಗೆ ಬೇಕಾದಂಥ ಪ್ರತಿಯೊಂದು ವ್ಯವಸ್ಥೆ ಮಾಡಿ ಕೊಡ್ತಾ ಇದ್ದೀರಾ ತಂದೆ. ವಂದನೆಗಳು, ಸ್ತೋತ್ರಗಳು. ಅದಕ್ಕೆ ನಿಮಗೆ ಕೃತಜ್ಞತೆಗಳು ಸಮರ್ಪಿಸ್ತಾ ಇದ್ದೀನಿ ತಂದೆ. ಮುಖ್ಯವಾಗಿ ತಂದೆಯ ದೇವರೇ, ಈ ಕರ್ನಾಟಕದಲ್ಲಿದ್ದಂಥ ಪ್ರತಿ ಒಬ್ಬರು ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡಿ, ಕಾಪಾಡಿ. ಸಭೆಯಲ್ಲಿದ್ದಂಥ ಪ್ರತಿಯೊಬ್ಬರಿಗೋಸ್ಕರನೂ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನೂ ಆಶೀರ್ವದಿಸಿ, ಎಲ್ಲರನ್ನೂ ಕಾಪಾಡಿ. ಅದೇ ರೀತಿಯಲ್ಲಿ ಜೈಶಾಲಿ ಕನ್ನಡ TV ಮೂಲಕ ವೀಕ್ಷಿಸುವಂಥ ನಿಮ್ಮ ಮಕ್ಕಳಿಗೋಸ್ಕರನೂ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನೂ ಕೂಡ ಕಾಪಾಡಿ, ಎಲ್ಲರೂ ಸತ್ಯದ ಜ್ಞಾನವನ್ನು ತಿಳಿದುಕೊಂಡು ಭಕ್ತಿಯಿಂದ, ಜ್ಞಾನದಿಂದ ಜೀವಿಸಿ, ನಿಮ್ಮ ಪ್ರೀತಿಯನ್ನು ಪರಿಚಯ ಮಾಡಿ ನೀವಿರುವಂಥ ಪರಲೋಕವನ್ನು ಪಡೆದುಕೊಳ್ಳೋದಕ್ಕೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ತಂದೆಯ ದೇವರೇ, ನಮಗೆ ವಾಕ್ಯವನ್ನು ಕಲಿಸಿ ಬೆಳೆಸಿರುವಂಥ ನಿಮ್ಮ ಮಗನಾಗಿರುವಂಥ ಜೈಶಾಲಿರವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅವ್ರಿಗೆ ಬೇಕಾದಂಥ ಆರೋಗ್ಯವನ್ನು, ಧೈರ್ಯವನ್ನು, ಸಮಾಧಾನವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೆನ್. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.